ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹಾಶಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಆದರದ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್, ಕೋ ಪವರ್ಡ್ ಬೈ ಟಿಎಸ್ಎಸ್ ಟೈಗರ್ ಸುಪಾರಿ ಅಡಕೆ ಪುಡಿ ಮತ್ತು ಅಗರಬತ್ತಿ ಪಾರ್ಟ್ನರ್ ಮೋಕ್ಷ್ ಅಗರಬತ್ತಿ. ವೀಕ್ಷಕರೇ, ಪ್ರತಿ ದಿನದಂತೆ ಇವತ್ತು ಸಹ ಶ್ರಾವಣ ಮಾಸದ ವಿಶೇಷ ವಿಚಾರಗಳನ್ನು, ಈ ದಿನದ ವಿಶೇಷತೆ ಏನು, ರಾಶಿಫಲಗಳಲ್ಲಿ ಇರುವಂತಹ ಫಲಾಫಲಗಳೇನು, ಯಾವ ರಾಶಿಯವರು ಯಾವ ದೇವರನ್ನ ಆರಾಧಿಸಬೇಕು, ಇಂತಹ ಅನೇಕ ವಿಚಾರಗಳನ್ನು ಇವತ್ತು ಸಹ ನಮ್ಮ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಇವೆಲ್ಲವನ್ನ ತಿಳ್ಕೊಳ್ಳೋದಕ್ಕೂ ಮೊದಲು ನಾವು ನಮ್ಮ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕು. ಹಾಗಾದ್ರೆ ಬನ್ನಿ ಗುರುಜಿಯವರನ್ನ ಸ್ವಾಗತಿಸೋಣ. ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ವಿದ್ಯಾ ಪ್ರವೀಣರು, ಹಾಗೇನೆ ಚಕ್ಷುರ್ಮತಿ ವಿದ್ಯಾ ಪಂಡಿತರು. ಅವರೇ ನಮ್ಮ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ವೀಕ್ಷಕರೇ, ನಮ್ಮ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ಗುರುಜಿಯವರಿಗೆ ಸ್ವಾಗತ ಕೋರಿತಾಯ್ತು. ಹಾಗಾದ್ರೆ ಬನ್ನಿ ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ. ಗುರುಜಿ, ಇವತ್ತು ಶ್ರಾವಣ ಸೋಮವಾರ. ಈ ದಿನ ಯಾವ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಿ? ಹಾಗೇನೆ ಮತ್ತೆ ನಾಳೆ ಬಂದೇ ಬಿಡ್ತು ಕೊನೆಯ ಮಂಗಳಗೌರಿ ವ್ರತ. ಗುರುಜಿ ಖಂಡಿತಮ್ಮ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಅನುಗ್ರಹ ಪಡೆದು ಶ್ರಾವಣ ಮಾಸ ಅಂದರೆ ಇದು ಮಹಾವಿಷ್ಣುವಿಗೆ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಸಾಕಷ್ಟು ಜನ ನಂಬಿದ್ದಾರೆ, ನಂಬಿಕೆ ಇದೆ, ಹಾಗೆ ನಡ್ಕೊಳ್ಳೋದು ಸಹಿತ. ಆದರೆ ಶ್ರಾವಣದಲ್ಲೂ ಸಹಿತ ಶಿವನ ಆರಾಧನೆ ಬಹಳ ವಿಶೇಷವಾಗಿದೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಹೋದರೆ, ಉತ್ತರ ಕರ್ನಾಟಕದಲ್ಲಿ ಶ್ರಾವಣ ಮಾಸದಲ್ಲಿ, ಅದರಲ್ಲೂ ಶ್ರಾವಣದಲ್ಲಿ ಬರ್ತಕ್ಕಂತಹ ಸೋಮವಾರಗಳು ಶಿವನ ಆರಾಧನೆ ಬಹಳ ವಿಶೇಷವಾಗಿರುತ್ತೆ. ನಮ್ಮ ಈ ಭಾಗದಲ್ಲಿ ನಾವು ಶ್ರೀನಿವಾಸನಿಗೆ, ಮಹಾವಿಷ್ಣುವಿಗೆ ಎಷ್ಟು ಆರಾಧನೆ ನಾವು ಮಾಡ್ತೀವೋ, ಶ್ರಾವಣ ಮಾಸ ಶನಿವಾರ ಆಗಲಿ, ಶ್ರಾವಣ ಮಾಸದ ಸೋಮವಾರ ಆಗಲಿ, ನಾವು ಏನೆಲ್ಲ ಆರಾಧನೆ ಮಾಡ್ತೀವೋ ಅದೇ ಪ್ರಕಾರವಾಗಿ ಸೋಮವಾರದಂದು ಸಹಿತ ಶಿವನಿಗೂ ಮತ್ತು ಮಹಾವಿಷ್ಣುವಿಗೂ ಅಷ್ಟೇ ವಿಶೇಷವಾದ ಆರಾಧನೆ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಶ್ರಾವಣ ಮಾಸ ಶುಭ ಮಾಸ, ಶುಭದ ದಿನಗಳು ಮತ್ತು ಎಲ್ಲ ಕೈಂಕರ್ಯಗಳು, ಎಲ್ಲ ಭಗವತ್ ಸೇವೆಗಳಿಗೂ ಒಂದಿಷ್ಟು ವಿಶೇಷತೆ ಇರತಕ್ಕಂಥದ್ದು ಅಂತ ಪ್ರತಿಯೊಬ್ಬರು ಸಹಿತ ಹೇಳ್ತಾರೆ. ಅಂತಹ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಈ ಶ್ರಾವಣ ಮಾಸ. ಅದರಲ್ಲಿ ಇವತ್ತಿನ ದಿವಸ ಸಾಂಬ ಸದಾಶಿವನ ಆರಾಧನೆ ಜೊತೆಗೆ ಮಹಾವಿಷ್ಣುವಿನ ಪೂಜ್ಯತೆ. ಇನ್ನು ನಾಳೆ ಬಹಳ ವಿಶೇಷವಾದಂಥ ದಿನ. ನಮ್ಮ ವಾಹಿನಿಯಲ್ಲಿ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಶ್ರಾವಣ ಮಾಸದ ಮಂಗಳಗೌರಿ ಅನುಷ್ಠಾನವನ್ನು ಭಾಳಷ್ಟು ಶ್ರದ್ಧಾಭಕ್ತಿಯಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಎಲ್ಲೂ ಸ್ವಲ್ಪನಾದರೂ ಆ ವಿಧಿವಿಧಾನಗಳಲ್ಲಿ, ಅನುಷ್ಠಾನಗಳಲ್ಲಿ ಎಲ್ಲೂ ಲೋಪ ಬಾರದಂತೆ ಸಾಧ್ಯವಾದಷ್ಟು ಶಾಸ್ತ್ರಬದ್ಧವಾದಂತಹ ಅನುಷ್ಠಾನವನ್ನು ಮಾಡಬೇಕು ಅನ್ನೋ ಒಂದು ಮಹದಾಸೆ. ಈಗಾಗಲೇ ಕಳೆದ 4 ಮಂಗಳವಾರಗಳು, ಅಂದರೆ 3 ಮಂಗಳವಾರಗಳು ಭಾಳ ವಿಶೇಷವಾದಂಥ ಅನುಷ್ಠಾನಗಳನ್ನು ತಾವೆಲ್ಲರೂ ನೋಡಿದ್ದೀರಿ. ಹಾಗೆ ನಾಳಿನ ಮಂಗಳವಾರ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಒಂದು ವಿಶೇಷವಾಗಿರ್ತಕ್ಕಂಥ ಮಂಗಳಗೌರಿ ಅನುಷ್ಠಾನವನ್ನು ನಮ್ಮ ವಾಹಿನಿಗೆ, ನಮ್ಮ ಜಿ ಕನ್ನಡ ವಾಹಿನಿಯ ಮಹರ್ಷಿ ವಾಣಿನಲ್ಲಿ ಭಾಳಷ್ಟು ಅರ್ಥಗರ್ಭಿತವಾಗಿ ಇನ್ನೂ 3 ಜನ ಸುಮಂಗಲೆಯರನ್ನು ಕರೆಸಿ ಶಾಸ್ತ್ರಬದ್ಧವಾದಂತಹ ಅನುಷ್ಠಾನವನ್ನು ತಾವು ನೋಡ್ತೀರಿ. ಹಾಗೆ ನಾಳೆ ನಮ್ಮೊಂದಿಗೆ ನೀವು ಮನೆಯಲ್ಲಿ ಕೂತು ಪೂಜೆ ಮಾಡ್ತಕ್ಕಂಥ ಹೆಣ್ಣುಮಕ್ಕಳು, ನಿಮ್ಮ ತಾಯಿಯಂದರ ಜೊತೆ, ತಾಯಿಯ ಜೊತೆಯಲ್ಲಿ ಕೂತು ಅನುಷ್ಠಾನ ಮಾಡ್ತಕ್ಕಂತಹ, ಉದ್ಯಾಪನಾ ಸಮಯದಲ್ಲಿ ತಾಯಿಗೆ ನೀವು ಕೊಡಬೇಕಾಗಿರ್ತಕ್ಕಂತಹ ಉಡುಗೆ ತೊಡುಗೆಗಳು ಮತ್ತು ಮಾಡಿರ್ತಕ್ಕಂತಹ ತಂಬಿಟ್ಟಾಗಲಿ ಅಥವಾ ಗುಲ್ಪಾಪುಡಿ ಆಗಲಿ ಅಥವಾ 16 ದೀಪಗಳಿಂದ ಹಚ್ಚ ದೀಪಗಳನ್ನು, ದೀಪಗಳಿಂದ ಬಂದಂತಹ ಕಪ್ಪನ್ನು ಹೇಗೆ ಹಚ್ಕೋಬೇಕು ಮತ್ತು ಗಂಗಚಂದ್ರದ ಮಹತ್ತೇನು, ಜೊತೆಗೆ ಈ ಒಂದು ಅನುಷ್ಠಾನದಲ್ಲಿ ನಾವು ಮಾಡಬಹುದಾದಂಥ ಅನುಷ್ಠಾನಗಳಲ್ಲಿ ಎಲ್ಲೂ ಲೋಪ ಬಾರದಂತೆ ಮಾಡೋದ್ರಿಂದ ಇದರಿಂದ ಸಿಗ್ತಕ್ಕಂತಹ ಫಲವೇನು. ಮೊನ್ನೆಯಷ್ಟೇ ಅದರ ಸಂಪೂರ್ಣವಾದಂತಹ ಋತುಗತವನ್ನು, ಕಥೆಯನ್ನು ನೀವು ಕೇಳಿದ್ರಿ. ಆ ಕಥೆಯಲ್ಲಿ ಹೇಗೆಲ್ಲ ಬರುತ್ತೆ, ಏನೆಲ್ಲ ವಿಶೇಷತೆ ಇರುತ್ತೆ ಅಂತ. ಅದೇ ಪ್ರಕಾರವಾದಂತಹ ಅನುಷ್ಠಾನ ಜೊತೆಗೆ ಈ ಮಂಗಳಗೌರಿ ಅನುಷ್ಠಾನದಿಂದ ಸಿಗ್ತಕ್ಕಂತಹ ಫಲಗಳನ್ನು ನಾವು ಸಿದ್ಧಿಸ್ಕೊಳ್ಬೇಕಾದ್ರೆ ನಮ್ಮ ಶ್ರಮ ಕ್ರಮ ಜೊತೆಗೆ
ನಾವು ಮಾಡ್ತಕ್ಕಂಥ ಅನುಷ್ಠಾನ, ತಾಯಿಯೊಂದಿಗೆ ಕೂತು ಮಾತ್ರ ಮಾಡ್ತಕ್ಕಂಥ ಅನುಷ್ಠಾನ ಮಂಗಳಗೌರಿ ವ್ರತ. ತಾಯಿನೇ ಸ್ವತಃ ಪಕ್ಕದಲ್ಲಿ ಕೂತು ಅನುಷ್ಠಾನವನ್ನು ಮಾಡಿಸ್ತಕ್ಕಂಥದ್ದು, ವ್ರತಕಥೆಯನ್ನು ಮುಂದುವರಿಸ್ತಕ್ಕಂಥದ್ದು. ಜೊತೆಗೆ ತಾಯಿನೇ ಜಡೆ ಹಾಕಿ ದೀಪದಿಂದ ಬರ್ತಕ್ಕಂತಹ ಕಪ್ಪನ್ನು ತೆಗೆದು ತಾನೂ ಆ ಕಪ್ಪನ್ನು ಇಟ್ಕೊಂಡು ಇನ್ನು ಸುಮಂಗಲಿಯರಿಗೂ ಸಹಿತ ಆ ಕಣ್ಕಪ್ಪನ್ನು ಕೊಡ್ತಕ್ಕಂಥದ್ದು. ಇದಾದ ನಂತರ ಮಾಡಿರ್ತಕ್ಕಂತಹ ತೆಂಬಿಟ್ಟಿನ ದೀಪ ಏನಿದೆ, ಆ ತೆಂಬಿಟ್ಟು ಅಥವಾ ಗುಲ್ಪಾಪುಡಿ ಇದರ ದೀಪದಿಂದ ಆರತಿ ಮಾಡಿರ್ತಕ್ಕಂಥ 16 ದೀಪಗಳನ್ನು ಕನಿಷ್ಠ ಪಕ್ಷ 9 ಜನ ಸುಮಂಗಲೆಯರಿಗೆ ಒಂದೊಂದು ದೀಪವನ್ನಾಗೂ, ಇನ್ನು ಉಳಿದಿರ್ತಕ್ಕಂತಹ ದೀಪವನ್ನು ಪ್ರಸಾದವಾಗಿ ನೀವು ನಿಮ್ಮ ಪರಿವಾರದಲ್ಲಿರ್ತಕ್ಕಂಥವರು ಪ್ರಸಾದವನ್ನು ತೆಗೆದುಕೊಳ್ಳುವಂತಹ ರೀತಿಯು, ಹಾಗೆ ಮಂಗಳಗೌರಿಯಲ್ಲಿ ಇರತಕ್ಕಂತಹ ಕುಪ್ಸದ ಕಣಗಳನ್ನು, ಅಂದರೆ ಪೂಜೆಗಾಗಿ ಉಪಯೋಗಿಸಿರ್ತಕ್ಕಂತಹ ಕುಪ್ಸದ ಕಣ ಏನು ಮಾಡಬೇಕು, 16 ವಿಳೆದೆಲೆ, 16 ಬಟ್ಲಡಿಕೆ, ಬೆಲ್ಲದ ಅಚ್ಚು. ಬೆಲ್ಲ ಅಂತಕ್ಕಂಥದ್ದು ಸರ್ವಮಂಗಳೆ, ಮಹಾಲಕ್ಷ್ಮಿ ಜೊತೆಗೆ ಗೌರಿ ತರಹ. ಅದಕ್ಕೆ ಅದರದೇ ಆದಂತಹ ಅಲಂಕಾರ ಇದೆ, ಅದರದೇ ಆದಂತಹ ಒಂದು ರೀತಿ ನೀತಿ ಇದೆ, ಅನುಷ್ಠಾನದ ಸಂಪೂರ್ಣ ಫಲ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಭಾಳ ವಿಶೇಷತೆ ಒಳಗೊಂಡಿರ್ತಕ್ಕಂಥದ್ದು ಮಂಗಳಗೌರಿ. ಆ ಮಂಗಳಗೌರಿ ಅನುಷ್ಠಾನವನ್ನು ನೀವು ನಾಳೆ ನಮ್ಮ ವಾಹಿನಿಯ ಬೆಳಗಿನ ಈ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ನೇರ ಪ್ರಸಾರದ ನಮ್ಮ ಜೊತೆ ನೀವು ಸಹಿತ ಮನೆಯಲ್ಲೇ ಕೂತು ಅನುಷ್ಠಾನವನ್ನು ಮಾಡಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ವಿದ್ಯುತ್ ಕಡಿತಗಳು ಸಾಕಷ್ಟು ಆಗ್ತಾ ಇದೆ. ಪ್ರಾರಂಭದಲ್ಲಿ ಒಂದೆರಡು ಮಾತು ಕೇಳ್ತೀರಿ, ಪಟ್ ಅಂತ ಕರೆಂಟ್ ಹೊರಟೋಗ್ಬಿಡುತ್ತೆ. ಆದರೆ ಪುನಃ ಹೇಗಪ್ಪ, ಪೂಜೆಗಾಗಿ ಅಣಿ ಮಾಡ್ಕೊಂಡಿರ್ತೀವಿ, ಗುರುಗಳ ಜೊತೆ ಪೂಜೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ, ಆದರೆ ಪವರ್ ಇಲ್ಲ, ಕರೆಂಟ್ ಇಲ್ಲ ಅಂತಕ್ಕಂಥದ್ರ ಕೂಗು ಈಗಾಗಲೇ ರಾಜ್ಯದಾದ್ಯಂತ ಇದೆ. ಆದರೆ ಇದಕ್ಕೂ ಒಂದು ಐಡಿಯಾ ಇದೆ. ಹಾಗಂತ ಮಂಗಳಗೌರಿ ವ್ರತ ಮಂಗಳವಾರದ ದಿವಸ ನಿಮಗೆ ಸಿಗುತ್ತೋ ಇಲ್ವೋ, ಆದರೆ ಬುಧವಾರಕ್ಕೆ ಸಿಗುತ್ತೆ. ವಿಚಾರವನ್ನು ಮಾತ್ರ ತಿಳ್ಕೊಳ್ಬೋದೇ ವಿನಃ ಅನುಷ್ಠಾನವಲ್ಲ. ಅದರಿಂದ ಎಷ್ಟು ಸಾಧ್ಯವೋ ಅಷ್ಟು, ಎಷ್ಟು ಅನುಕೂಲ ಆಗುತ್ತೋ ಅಷ್ಟು. ಇದಕ್ಕೆ ಅಂತ ಸಾಕಷ್ಟು ಜನ UPS ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಬೆಳಗಿನ ನೇರ ಕಾರ್ಯಕ್ರಮ ನೋಡಲೇಬೇಕು, ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಒಳರಹಸ್ಯಗಳನ್ನು ತಿಳ್ಕೊಳ್ಳೇಬೇಕು. ಇದರಿಂದ ಸಾಧ್ಯವಾದಷ್ಟು ನಮ್ಮ ಜೀವನಕ್ಕೆ ಬೇಕಾದಂಥ ಉಪಯುಕ್ತವಾದಂಥ ಮಾಹಿತಿಯನ್ನು ಸಂಪೂರ್ಣವಾದಂಥ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂತ. ಯಾಕೆಂದರೆ ಯಾವುದೇ ಒಂದು ವಿಚಾರ ಆಗಲಿ, ಈ ಚಿಂತನ ಮಂಥನ ಮೊಸರನ್ನು ಕಳೆದ್ರೆ ಮಜ್ಜಿಗೆ ಆಗುತ್ತೆ. ಆ ಮೊಸರು ಮಜ್ಜಿಗೆ ಆಗುವ ಕಾಲದಲ್ಲಿ ಬರ್ತಕ್ಕಂಥ ಬೆಣ್ಣೆಯಿಂದ ತುಪ್ಪ ಆಗುತ್ತೆ. ಮನುಷ್ಯನಿಗೆ ಜ್ಞಾನ, ಕೆಲವು ಹಿತನುಡಿಗಳು, ಕೆಲವು ಇವತ್ತಿನ ಆಧುನಿಕಕ್ಕೆ ಬೇಕಾಗಿರ್ತಕ್ಕಂತಹ ನಮ್ಮಲ್ಲಿ ಆಗ್ತಾ ಇರತಕ್ಕಂಥ ಪರಿವರ್ತನೆ, ಅದರಿಂದ ಆಗ್ತಾ ಇರತಕ್ಕಂತಹ ಅವಘಡಗಳು, ನಾವು ಏನೆಲ್ಲ ಹೇಗಿರಬೇಕು, ಈ ಪ್ರಕೃತಿ ಮಧ್ಯದಲ್ಲಿ ನಮ್ಮ ವಾಸ ಹೇಗಿದೆ, ನಮ್ಮ ತಪ್ಪು ಒಪ್ಪುಗಳೇನು. ಕೆಲವು ಸರ್ತಿ ನಾವು ಸಾಕಷ್ಟು ತಪ್ಪುಗಳನ್ನು ಮಾಡ್ತಿರ್ತೀವಿ, ಆ ತಪ್ಪಿನ ಅರಿವು ನಮಗಿರೋದಿಲ್ಲ. ಆದರೆ ಅಂತಹ ತಪ್ಪನ್ನು ಮತ್ತೊಬ್ಬರು ಯಾರಾದರೂ ಗುರುತಿಸಿದ್ರೆ ಇದು ತಪ್ಪು ಅಂತ ಹೇಳಿದಾಗ ನಾವು ಎಚ್ಚೆತ್ತುಕೊಳ್ತೀವಿ. ಅದು ಮನುಷ್ಯನ ಗುಣ. ಆದರೆ ಅಂತಹ ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ ಇದಕ್ಕೆ ಮಾಧ್ಯಮಗಳ ಸಪೋರ್ಟ್ ಬೇಕು. ಅಂದರೆ ಇಂತಹ ಒಂದು ಚಿಂತನ ಮಂಥನ, ಇಂತಹ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೊತ್ತು ಕೊಡಬೇಕು. ಧಾರ್ಮಿಕ, ಆಧ್ಯಾತ್ಮಿಕ, ಅದರಲ್ಲೂ ಇಂತಹ ಒಂದು ಅನುಷ್ಠಾನಗಳು, ನಮ್ಮ ಹಿಂದೂ ಸನಾತನ ಧರ್ಮ ಪರಂಪರೆಯಲ್ಲಿರ್ತಕ್ಕಂತಹ ಕೆಲವು ಆಧ್ಯಾತ್ಮಿಕದ ವಿಚಾರಗಳು, ಇವೆಲ್ಲವನ್ನು ಸಹಿತ ತಿಳ್ಕೊಂಡಾಗಲಷ್ಟೇ ಅದರ ಪೂರ್ಣವಾದಂಥ ಮಾಹಿತಿ ಸಿಗುತ್ತೆ. ಇರಲಿ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಇವತ್ತಿನ ಈ ಒಂದು ಶುಭ ದಿನ, ಅಂದರೆ ಸೋಮವಾರ ಆದರೂ ಸಹಿತ ಶಿವನ್ನ ಮತ್ತು ಮಹಾವಿಷ್ಣುನ ಪ್ರಾರ್ಥನೆ ಮಾಡ್ತಕ್ಕಂಥ ಈ ವಾರ, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಇರತಕ್ಕಂತಹ ಪಂಚಾಂಗವನ್ನು ಓದಿ ರಾಶಿಫಲಕ್ಕಾಗಿ ಕಾಯ್ತಾ ಇರ್ತಕ್ಕಂತಹ ಅಭಿಮಾನಿ ದೇವರುಗಳು ಸಾಕಷ್ಟು ಜನ. ನಾವು ಎಲ್ಲೇ ಕಾರ್ಯಕ್ರಮಕ್ಕೆ ಹೊರಟರು ಫಸ್ಟ್ ಮೊದಲು ಕೂಗಿ ಹೇಳುವಂಥದ್ದೇ, ಗುರುಳೆ ಆದಷ್ಟು ಬೇಗ ರಾಶಿಫಲ ಹೇಳಿ. ರಾಶಿಫಲಕ್ಕಾಗಿ ಕಾದು ಅದನ್ನು ನೋಡಿಕೊಂಡು ನಾವು ಪ್ರಯಾಣ ಬೆಳೆಸ್ತೀವಿ. ಅದರಿಂದ ಈ ಕೂಗು ಸಾಕಷ್ಟು ಇರೋದರಿಂದ ಸಾಧ್ಯವಾದಷ್ಟು ರಾಶಿಫಲವನ್ನೇ ಮೊದಲು ತೆಗೆದುಕೊಳ್ಳುವಂತಹ ಕಾಯಕವನ್ನು ಇವತ್ತು ಮಾಡೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ನೋಡೋಣ. ಅಂಬಾ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಘ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಫಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಶ್ರೀ ಮನ್ಮಥನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 7/9/2015 ಸೋಮವಾರ, ನವಮಿ ತಿಥಿ ಆರಿದ್ರ ನಕ್ಷತ್ರ. ನಕ್ಷತ್ರ ಬಹಳ ವಿಶೇಷ. ಸೋಮವಾರ, ಶ್ರಾವಣ ಮಾಸ, ಅದರಲ್ಲೂ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ. ಇನ್ನೇನು ಅಗೋಯಿಗೋ ಅಂದರೆ ಬಂತು ಗಣಪನ ಹಬ್ಬ. ಎಲ್ಲೆಲ್ಲೂ ಸಂಭ್ರಮ. ಈಗಾಗಲೇ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ
ಈ ಬಾರಿ ಭಾದ್ರಪದ ಮಾಸದ ಗಣಪತಿಯನ್ನು ಹೇಗೆ ಆಚರಣೆ ಮಾಡಬೇಕು, ಅದರಲ್ಲೂ ಆ ಗಣಪತಿಯ ವಿಶೇಷವಾಗಿರ್ತಕ್ಕಂತಹ ಭಂಗಿಗಳನ್ನು ನೋಡಿದ್ರೆ, ಆ ಒಬ್ಬೊಬ್ಬ ಕಲೆಗಾರ ಮಾಡಿರ್ತಕ್ಕಂತಹ ಒಂದೊಂದು ಗಣಪತಿಯ ವಿಗ್ರಹದ ಚಿತ್ರಗಳನ್ನು, ಆ ಒಂದು ವಿಶೇಷವಾದಂತಹ ವಿಗ್ರಹಗಳನ್ನು ನೋಡಿದ್ರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ. ಅಷ್ಟು ಚೆನ್ನಾಗಿರ್ತಕ್ಕಂಥ ಗಣಪ. ಒಂದೊಂದು ಗಣಪ ತಲೆ ಎತ್ತಿ ನೋಡಬೇಕು, ಅಷ್ಟು ದೊಡ್ಡ ದೊಡ್ಡ ಗಣಪಗಳು. ಆದರೆ ಒಂದು ಗಣಪತಿ ಹಬ್ಬ ಆಚರಣೆ ಮಾಡಿ, ಗಣಪತಿಯ ಅನುಷ್ಠಾನವನ್ನು ಮಾಡಿ, ಆದರೆ ಪರಿಸರ ಸ್ನೇಹಿಯಾಗಿರಿ. ನೀವು ತರ್ತಕ್ಕಂತಹ ಗಣಪತಿ ಸಾಧ್ಯವಾದಷ್ಟು ಮಣ್ಣಿನ ಗಣಪತಿ ಆಗಿರಲಿ. ಆ ಮಣ್ಣನ್ನು ನೀರಿಗೆ ಬಿಟ್ಟಾಗ, ಕೆರೆ ಬಾವಿಗಳಿಗೆ ಬಿಟ್ಟಾಗ ಅದರಲ್ಲಿರ್ತಕ್ಕಂತಹ ಜಲಚರಗಳಿಗೆ ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಳಿ. ನಾವು ಮಾಡ್ತಕ್ಕಂಥ ಅನುಷ್ಠಾನದ ಫಲ ನಮಗೆ ಕಾರ್ಯಸಿದ್ಧಿ ಆಗಬೇಕು. ಆದರೆ ನಾವು ಮಾಡ್ತಕ್ಕಂಥ ಅನುಷ್ಠಾನದಿಂದ ಇನ್ನಷ್ಟು ಕ್ರಿಮಿಗಳಿಗಾಗಲಿ, ಇನ್ನಷ್ಟು ಜಲಚರಗಳಾಗಲಿ ಅದನ್ನು ಪ್ರಾಣವನ್ನು ತೆಕ್ಕೊಂಡ್ರೆ ಅದರ ಪಾಪ ಯಾರಿಗೆ? ಸಾಧ್ಯವಾದಷ್ಟು ಕಲ್ಲಾರಿರ್ತಕ್ಕಂಥದ್ದು, ಕೆಮಿಕಲ್ಸ್ ಇರ್ತಕ್ಕಂಥದ್ದು, ಅಂತಹದ್ದನ್ನು ಸ್ವಲ್ಪ ದೂರ ಇಟ್ಟು ಮಣ್ಣಿನಿಂದ ನಿರ್ಮಿತವಾಗಿರ್ತಕ್ಕಂತಹ ಗಣಪತಿಗಳನ್ನು ತಂದು ಅನುಷ್ಠಾನವನ್ನು, ಪೂಜೆಯನ್ನು ಮಾಡಿ ಅದನ್ನು ಜಲಕ್ಕೆ ವಿಸರ್ಜನೆ ಮಾಡಿ. ಆಗ ಪ್ರಕೃತಿನೂ ನಮಗೆ ಆಶೀರ್ವದಿಸ್ತಾಳೆ. ಆ ಪ್ರಕೃತಿ ಮಾತೆ, ಆ ತಾಯಿಯ ಆಶೀರ್ವಾದವೂ ಇರುತ್ತೆ, ಗಣಪತಿಯ ಆಶೀರ್ವಾದವೂ ಇರುತ್ತೆ. ಗುರುಜಿ, ಗಣೇಶನ ಹಬ್ಬ ಪರಿಸರ ಸ್ನೇಹಿ ಆಗಿರಲಿ ಅಂತ ಕಳೆದ ಭಾಗದಲ್ಲಿ ತಿಳಿಸ್ಕೊಡ್ತಾ ಇದ್ರಿ. ಈಗ ಮತ್ತಷ್ಟು ತಿಳಿಸ್ಕೊಡಿ ಗುರುಜಿ. ಖಂಡಿತಮ್ಮ. ಗಣಪತಿನ ಬಣ್ಣ ಬಣ್ಣದ ಗಣಪತಿ ಮತ್ತು ಇನ್ನಷ್ಟು ಕೆಮಿಕಲ್ಸಿಂದ ಮಾಡಿರ್ತಕ್ಕಂಥ ಗಣಪತಿ, ಫ್ಯಾಸ್ಟಫೆರಿಸಿಂದ ಮಾಡಿರ್ತಕ್ಕಂಥ ಗಣಪತಿ, ತುಂಬ ದೊಡ್ಡ ದೊಡ್ಡ ಗಣಪತಿನ ಮಣ್ಣಿನ ಗಣಪತಿ ಮಾಡಲಿಕ್ಕಾಗಲ್ಲ ಅಂತ ಅದು ಅದರದೇ ಆದಂತಹ ಶೈಲಿಯಲ್ಲಿ ಬಹಳಷ್ಟು ವಿಚಿತ್ರವಾಗಿ ವಿಶೇಷವಾಗಿ ಮಾಡಿರ್ತಾರೆ. ತುಂಬ ದೊಡ್ಡ ದೊಡ್ಡ ಗಣಪತಿಗೆ ಮಣ್ಣಿನಲ್ಲಿ ಮಾಡಲಿಕ್ಕಾಗಲ್ಲ, ಅಷ್ಟೊಂದು ಕೆಮ್ಮಣ್ಣು, ಇದು ಜೇಡಿ ಮಣ್ಣು ತರಲಿಕ್ಕಾಗಲ್ಲ ಅಂತ. ಹಿಂದೆ ಇಂತಹ ದೊಡ್ಡ ದೊಡ್ಡ ಗಣಪತಿಯಿಂದ ಎಲ್ಲಿ ಗಣಪತಿ ಕೂಡಿಸ್ತಾ ಇದ್ರು ಅದೇ ಜಾಗದಲ್ಲೇ ಮಣ್ಣು ತರಿಸಿ, ಇದಕ್ಕೆ ಶಾಸ್ತ್ರ ನಿಯಮಾನುಸಾರ ಇದೆ. ಶ್ರಾವಣ ಅಂದರೆ ಆಷಾಢ ಮಾಸದಲ್ಲಿ ಇರ್ತಕ್ಕಂಥ ಶುಭ ಮುಹೂರ್ತಗಳಲ್ಲಿ ಕೆರೆಯಿಂದ ಮಣ್ಣು ತರಿಸ್ತಿದ್ರು. ಆಗ ಕೆರೆಯಲ್ಲಿ ನೀರು ಕಡಿಮೆ ಇರ್ತಿತ್ತು. ಕೆರೆಯಿಂದ ಮಣ್ಣು ತರಿಸಬೇಕಾದ್ರೆ ಆ ಜೇಡಿ ಮಣ್ಣನ್ನು ತರಿಸುವಂತಹ ಕಾಲ ಹೂಳೆತ್ತುವುದಂತಹದ್ದು ಒಂದಾಗ್ತಿತ್ತು. ಆ ಹೂಳೆತ್ತುವ ಪದ್ಧತಿಯಾಗಲಿ ಅಥವಾ ಕೆರೆಯಲ್ಲಿರ್ತಕ್ಕಂಥ ಮಣ್ಣನ್ನು, ಆ ಒಂದು ಜೇಡಿ ಮಣ್ಣನ್ನು ತರಿಸ್ಕೊಂಡು ಅಲ್ಲಿ ಗಣಪತಿನ ಪ್ರಾರಂಭಿಸ್ತಿದ್ರು. ಅದಾದ ನಂತರ ಭಾದ್ರಪದ ಮಾಸದ ಗಣಪತಿಯ ವಿಸರ್ಜನಾ ಮುಹೂರ್ತಕ್ಕೆ ಯಥೇಚ್ಛವಾದಂಥ ರೀತಿ ಮಳೆ ಆಗ್ತಾ ಇತ್ತು. ಮಳೆ ಆದಾಗ ಪುನಃ ಕೆರೆ ಮಣ್ಣು ಕೆರೆಗೆ ಚೆಲ್ಲೋ ತರಹ ಆ ಮಣ್ಣನ್ನು ತಂದು ಗಣಪತಿ ಮಾಡಿ ಪುನಃ ಆ ಗಣಪತಿನ ತೆಗೆದುಕೊಂಡು ನೀರು ವಿಸರ್ಜನೆ ಮಾಡಿದ್ರೆ ಅದು ಬಹಳ ವಿಶೇಷವಾಗಿರ್ತಿತ್ತು. ಜೊತೆಗೆ ಹಿಂದೆ ಗಣಪತಿಗೆ ಬಣ್ಣಗಳನ್ನು ಹಾಕ್ತಾ ಇದ್ರು ಸಹಿತ, ಅಲಂಕಾರಕ್ಕೆ ಬೇಕಾದಂಥ ವಿವಿಧವಾಗಿರ್ತಕ್ಕಂತಹ ವರ್ಣದ ಬಣ್ಣಗಳನ್ನು ಹಾಕಿದ್ರು. ಅದು ಯಾವುದೇ ಕಾರಣಕ್ಕೂ ಕೆಮಿಕಲ್ಸ್ ಆಗಿರಲಿಲ್ಲ, ಅದು ಅದರದೇ ಆದಂಥ ರೀತಿಯಲ್ಲಿ ಇರ್ತಿತ್ತು. ಎಲ್ಲ ವಾಟರ್ ಪೈಂಟ್ ಮಾಡೋರು ವಾಟರಲ್ಲಿ, ನೀರಲ್ಲೇ ಕಲಸಿ ಅದನ್ನು ಬಣ್ಣಗಳನ್ನು ಹಚ್ತಾ ಇದ್ರು. ಆದರೆ ಇತ್ತೀಚೆಗೆ ನೋಡುವಂತಹ ಒಂದು ಕಣ್ಣುಗಳಿಗೆ ಆನಂದವಾಗಲಿ ಅಂಥೇಳಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂತಹ ಬಣ್ಣಗಳನ್ನು ಹಚ್ಚಿರ್ತಾರೆ. ಆದರೆ ಅದೆಲ್ಲವೂ ಕೆಮಿಕಲ್ಸ್ ಆಗಿದೆ. ಆ ಕೆಮಿಕಲ್ಸ್ ಬಣ್ಣ ಇರುವಂತಹ ಗಣಪತಿಗಳನ್ನು ತಂದು ನಾವೇನೋ ನಮ್ಮ ಒಂದು ಶ್ರೇಯಸ್ಸಿಗಾಗಿ ಶ್ರದ್ಧಾಭಕ್ತಿಯಾಗಿ ಪೂಜಿಸ್ತೀವಿ. ಆದರೆ ಗಣಪತಿನ ತೆಗೆದುಕೊಂಡೋಗಿ ನೀರಿಗೆ ಬಿಟ್ಟಾಗ ಆ ನೀರಲ್ಲಿ ಜಲಚರಗಳು ಸಾಕಷ್ಟು ವಾಸವಾಗಿರುತ್ತೆ. ಪ್ರಾಣ ತೆಗೆಯುವಂಥ ಹಕ್ಕು ಯಾವ ಮನುಷ್ಯನಿಗೂ ಇಲ್ಲ. ಪ್ರಾಣ ಕೊಡುವಂತಹದ್ದೇ ನಮಗಿಲ್ಲ ಅಂದಮೇಲೆ, ಪ್ರಾಣ ಕೊಡುವ ಯೋಗ್ಯತೆ ನಮಗಿಲ್ಲ ಅಂದಮೇಲೆ ಪ್ರಾಣ ತೆಗೆಯುವಂತಹದ್ದು ಮಹಾಪರಾಧ. ನಮ್ಮಂತೆ ಆ ಜಲಚರದಲ್ಲಿರ್ತಕ್ಕಂತಹ ಜೀವಿಗಳು, ಸಣ್ಣ ಸಣ್ಣ ಕ್ರಿಮಿಗಳು, ಕೀಟಗಳು ಇವೆಲ್ಲವೂ ಸಹಿತ ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿಸಿದ್ದಾನೆ. ಅದಕ್ಕೆ ಅದರದ್ದೇ ಆದಂಥ ಬದುಕನ್ನು ಕೊಟ್ಟಿದ್ದಾನೆ. ಸಾಧ್ಯವಾದರೆ ನಮ್ಮಿಂದ ಒಂದಿಷ್ಟು ಒಳ್ಳೇದಾಗಬೇಕೇ ವಿನಃ ಕೆಟ್ಟದ್ದಾಗಬಾರದು. ಇದನ್ನೆಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಆದರೂ ಈ ಬಾರಿ ಪರಿಸರ ಗಣಪತಿಗಳನ್ನೇ, ಸಾಕಷ್ಟು ಪರಿಸರ ಹಾಳಾಗದಿದ್ದಂತಹ ಗಣಪತಿಗಳನ್ನೇ ತಯಾರು ಮಾಡಿಟ್ಟಿದ್ದಾರೆ. ಇದು ಸಾಕಷ್ಟು ಕಡೆ ನಾವು ನೋಡಿದ್ದೀವಿ ಸಹಿತ. ಹಾಗೆ ನೀವು ಗಣಪತಿನ ತಂದು ಪೂಜೆ ಮಾಡಬೇಕಾದ್ರೆ ಒಮ್ಮೆ ಆ ಗಣಪತಿ ಮಾಡಿರ್ತಕ್ಕಂಥವ್ರನ್ನ ಒಮ್ಮೆ ಕೇಳಿ. ಈ ಕೆಮಿಕಲ್ಸು ನೀರಲ್ಲಿ ಬಿಡೋದ್ರಿಂದ, ಅಂದರೆ ಗಣಪತಿಗೆ ನೀವು ಹಚ್ಚಿರ್ತಕ್ಕಂತಹ ಬಣ್ಣಗಳು, ಈ ಬಣ್ಣ ನೀರಲ್ಲಿ ಬಿಡೋದ್ರಿಂದ ನೀರಿಗೆ ಏನಾದರೂ ತೊಂದರೆ ಆಗುತ್ತಾ, ಅದರೊಳಗೆ ಇರ್ತಕ್ಕಂಥ ಜಲಚರಕ್ಕೆ ತೊಂದರೆ ಆಗುತ್ತಾ, ಒಮ್ಮೆ ವಿಚಾರಣೆ ಮಾಡಿ ನಂತರ ಗಣಪತಿ ಹಬ್ಬವನ್ನು ಆಚರಣೆ ಮಾಡಿ. ಮನೆಗಳಿಗೆ ತರ್ತಕ್ಕಂಥ ಸಣ್ಣ ಪುಟ್ಟ ಗಣಪತಿಗಳಿಗಂತೂ ಈ ತೊಂದರೆ ಇಲ್ಲ. ಯಾಕೆಂದರೆ ಎಲ್ಲರೂ ಮಣ್ಣಿನ ಗಣಪತಿಗಳನ್ನೇ ತಂದು ಪೂಜೆ ಮಾಡ್ತಾರೆ. ಶಾಸ್ತ್ರಬದ್ಧವಾಗಿರ್ತಕ್ಕಂಥದ್ದು ಮಣ್ಣಿನ ಗಣಪತಿ ಪೂಜೆ ಮಾಡುವಂಥದ್ದು. ಯಾವಾಗ ನಮ್ಮ ಆಸೆಗೆ ಕೊನೆ ಇಲ್ದಿರ ಅವ್ರ ಪಕ್ಕದ ರೋಡಲ್ಲಿ ಇರ್ತಕ್ಕಂಥದ್ದು 9 ಅಡಿ ಗಣಪತಿ ಇಟ್ಟಿದ್ದಾರೆ ಅಂದರೆ ನಮ್ಮನೆ ರೋಡಲ್ಲಿ 15 ಅಡಿ ಗಣಪತಿ, ನಮ್ಮನೆ ರೋಡಲ್ಲಿ 15 ಅಡಿ ಗಣಪತಿ ಕೂಡಿಸಿದ್ದಾರೆ ಅಂದರೆ ಆ ಕಡೆ 25 ಅಡಿ ಗಣಪತಿ ಅಲ್ಲಿ ಕೂಡಿಸ್ಬೇಕು. ನಮ್ಮ ಮನಸ್ಸಲ್ಲಿ ನಾನು ಏನು ಮಾಡಿದ್ದೀನಿ, ನನಗಿನ್ನ ಚೆನ್ನಾಗಿ ಮಾಡಬೇಕು, ನನಗಿನ್ನ ವಿಭಿನ್ನವಾಗಿರಬೇಕು ಅಂತ ಇನ್ನೊಬ್ಬರು ಮನಸ್ಸಲ್ಲಿ ಆಸೆ ತಂದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ನಾವು ಮಾಡ್ತಕ್ಕಂಥದ್ರಿಂದ, ನಾವು ಮಾಡ್ತಕ್ಕಂಥ ಅನುಷ್ಠಾನ ಫಲದಿಂದ ನಮ್ಮ ಬ್ಯಾಚಲ್ಲಿ ಎಲ್ಲರೂ ಕೆಲಸ ಮಾಡಿ ಕಷ್ಟಪಟ್ಟು ಈ ಗಣಪತಿ ಹಬ್ಬ ಅಂದರೆ ನೋಡಬೇಕು ನೀವು. ಗಣಪತಿ ಹಬ್ಬ ಈ ಸಂಧಿಗಳಲ್ಲಿ ಬೀದಿಗಳಲ್ಲಿ ಇಡ್ತಾರಲ್ಲ ಗಣಪತಿಗಳನ್ನು,
ಆ ಗಣಪತಿ ಪ್ರಾರಂಭ ಮಾಡುವಂತಹದ್ದು ಶ್ರಾವಣ ಮಾಸದಲ್ಲಿ ಸಂಕಲ್ಪ ಮಾಡಿ ಆಗ ಒಂದು ಯೂನಿಟ್ ಕಟ್ಕೊಳ್ತಾರೆ, ಒಂದು ಸಂಘ ಮಾಡ್ಕೊಳ್ತಾರೆ. ಆ ಸಂಘ ಮಾಡಿಕೊಂಡು ಸಂಘಕ್ಕೆ ಸೇರ್ತಕ್ಕಂಥ ಹುಡುಗರು ಆಗ ಮನೆ ಬಿಟ್ಟರೆ ಗಣಪತಿ ಹಬ್ಬ ಆಗಿ ಗಣಪತಿನ ನೀರು ವಿಸರ್ಜನೆ ಮಾಡಿ ಅದರ ಮಾರನೇ ಸಹ ಕೂತು ಎಲ್ಲರೂ ಒಂದು ತೀರ್ಮಾನ ತಂದುಕೊಳ್ಳೋ ತನಕ ಮನೆ ಮಠ ಎಲ್ಲ ಮರ್ತೋಗ್ತಾರೆ, ಕೆಲಸ ಕಾರ್ಯ ಮರ್ತೋಗ್ತಾರೆ. ಮಕ್ಕಳು ಮನೆ ಸೇರೋದಿಲ್ಲ, ಬುಕ್ಸ್ ಮುಟ್ಟೋದಿಲ್ಲ. ಅವ್ರಿಗೇನಪ್ಪ ಅಂದರೆ ನಮ್ಮ ಗಣಪತಿನ ಚೆನ್ನಾಗಿಡಬೇಕು, ಗಣಪತಿ ಚೆನ್ನಾಗಿ ಅಲಂಕಾರ ಮಾಡಬೇಕು, ಗಣಪತಿ ಯಾರು ಗೆಸ್ಟನ್ನು ಕರೆಸ್ಬೇಕು, ನಮ್ಮ ಕಡೆ ಜನ ಚೆನ್ನಾಗಿ ಸೇರಬೇಕು. ಆಗ ಪ್ರಸಾದ ಏನು ಮಾಡಬೇಕು, ಆ ಪ್ರಸಾದವನ್ನು ಕೊಡಬೇಕು. ಕೆಲವರು ತಮ್ಮ ಸ್ವಪ್ರತಿಷ್ಠೆ ತೋರ್ಸಕ್ಕೆ ಮಾಡ್ತಾರೆ, ಕೆಲವರು ಶ್ರದ್ಧಾಭಕ್ತಿಯಾಗಿ ಮಾಡ್ತಾರೆ, ಕೆಲವರು ನಮ್ಮ ಪ್ರಾಂತ್ಯಕ್ಕೆ ನಮ್ಮ ಭಾಗಕ್ಕೆ ಇಲ್ಲಿ ಯಾರ್ಯಾರು ಇದ್ದಾರೋ ಈ ವಾಸಿಗಳು, ನಗರವಾಸಿಗಳು ಅಥವಾ ನಮ್ಮ ಈ ಪ್ರಾಂತ್ಯದ ಈ ಒಂದು ಲೇಔಟಿನ ಈ ನಗರದ ಈ ಬಡಾವಣೆಯ ಇಷ್ಟೂ ಜನಕ್ಕೂ ಅನುಕೂಲ ಆಗಬೇಕು ಅಂತೇಳಿ ಅಲ್ಲಿ ಒಂದು ಗಣಪತಿನ ಹೆಚ್ಚಾಗಿ ಆರಾಧನೆ ಮಾಡ್ತಾರೆ. ಇಷ್ಟೆಲ್ಲ ಒಳ್ಳೆ ಮನಸ್ಸಿಟ್ಕೊಂಡು ಮಾಡೋ ನೀವು ಗಣಪತಿನ ತೆಗೆದುಕೊಂಡೋಗಿ ನೀರು ಬಿಟ್ಟರೆ ಏನಾಗುತ್ತೆ ಅಂತಕ್ಕಂಥದ್ರ ಒಂದು ಅರಿವನ್ನು ನೀವು ತಂದುಕೊಂಡಿದ್ದೆ ಆದರೆ ನಾವು ಮಾಡಿದ ಎಲ್ಲ ತರಹ ಅನುಷ್ಠಾನಗಳ ಸಂಪೂರ್ಣ ಫಲ ಖಂಡಿತ ನಮಗೆ ಸಿಗುತ್ತೆ. ಯಾವತ್ತೂ ನಮ್ಮ ಆಲೋಚನೆ, ನಾವು ಮಾಡ್ತಕ್ಕಂಥ ರೀತಿ ನೀತಿ, ನಮ್ಮ ಅನುಷ್ಠಾನ, ನಮ್ಮ ಪದ್ಧತಿ, ನಮ್ಮ ಪೂಜೆ ಇದು ನಮಗೆಷ್ಟು ಶ್ರೇಯಸ್ಸನ್ನು ತರುತ್ತೋ ನಮ್ಮ ಪರಿಸರದಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೂ ಅಷ್ಟೇ ಶ್ರೇಯಸ್ಕರವಾಗಿರಬೇಕು. ವರ್ಣನ ಕೃಪೆ ಬೇಕು ಅಂತ ನಾವು ಆಸೆಪಟ್ಟು ವರ್ಣನ ಆಶೀರ್ವಾದ ನಮಗೆ ಇರಲಿ ಅಂದ್ಕೊಂಡ್ರೆ, ವರ್ಣನ ಆಶೀರ್ವಾದ ಆದರೆ ಮಳೆ ಬಂದರೆ ನಮ್ಮೊಬ್ಬರಿಗಲ್ಲ ಇಡೀ ಪ್ರಕೃತಿ ಎಲ್ಲರೂ ತಂಪಾಗಿರ್ಬೋದು, ಹಸಿರು ಗಿಡಗಳು ಮತ್ತಷ್ಟು ಆಗುತ್ತೆ, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಕುಟುಂಬಗಳು ನೆಮ್ಮದಿ ಆಗುತ್ತೆ, ಬೆಳೀತಕ್ಕಂತಹ ಬೆಳೆ, ಭೂಮಿಯಿಂದ ಬರ್ತಕ್ಕಂಥ ಸಮೃದ್ಧಿಯಾದಂಥ ಬೆಳೆ ಅದು ನಿಮ್ಮೆಲ್ಲರಿಗೂ ಹೊಟ್ಟೆ ತುಂಬಿಸುತ್ತೆ. ಹಣಕಾಸು ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗ್ಬೋದು. ಬೆಳೆನೇ ಬೆಳೆದಿದ್ದಾಗ ದುಡ್ಡು ಕೊಡ್ತೀನಿ ಬೆಳೆ ತಂದು ಹಾಕು ಅಂತಂದರೆ ಬೆಳೆ ತರಲಿಕ್ಕಾಗತ್ತಾ? ಸಾಧ್ಯವಿಲ್ಲ. ಪರಿಸರದಲ್ಲಿ ಏನೆಲ್ಲ ಆಗಬೇಕು, ಏನೆಲ್ಲ ಕೊಡಬೇಕು ಹಾಗೆ ಆಗಬೇಕು. ಅದರಿಂದ ಈ ಬಾರಿ ಗಣಪತಿ ಆಚರಣೆ ಮಾಡ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ ಗಣಪತಿನ ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡೋಣ. ಇದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥದ್ದು. ಅದರಲ್ಲೂ ಧರ್ಮೋ ರಕ್ಷಿತಿ ರಕ್ಷಿತಃ. ನಾವು ಧರ್ಮನ ರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ಸಂರಕ್ಷಿಸುತ್ತೆ. ಗಣಪತಿ ಮಾಡೋಣ. ಗಣಪತಿ ಹಬ್ಬ ಆಚರಣೆ ಮಾಡೋದು ಇಲ್ಲಿ ಎಷ್ಟು ಜನದ ಜೀವನೋದ್ಧಾರ ಇದೆ, ಎಷ್ಟು ಜನಕ್ಕೆ ಮನರಂಜನೆ ಇದೆ, ಎಷ್ಟು ಜನದ ಹೊಟ್ಟೆ ತುಂಬುತ್ತೆ, ಎಷ್ಟು ಜನ ಅದನ್ನು ತೃಪ್ತಿಪಟ್ಟು ನೋಡ್ತಾರೆ, ಅದನ್ನು ತಿಳ್ಕೊಂಡ್ರೆ ಸಾಕಷ್ಟು ಇದೆ. ಒಬ್ಬ ಕಲಾವಿದರನ್ನು ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ, ಕಲಾವಿದರ ಜೀವನಕ್ಕೆ ಒಂದಿಷ್ಟು ದಾರಿ ತೋರಿಸ್ದಂಗೆ ಆಗುತ್ತೆ. ಗಣಪತಿ ಮಾಡ್ತಕ್ಕಂಥ ಚಿತ್ರಗಾರ, ಕಲೆಗಾರ, ಆ ವಿಗ್ರಹಗಳನ್ನು ತಯಾರು ಮಾಡ್ತಕ್ಕಂಥವನು, ಅವನು ಹೊಟ್ಟೆ ತುಂಬಿಸಿ ಅವನ ಜೀವನಕ್ಕೆ ಒಂದು ದಾರಿ ಆಗುತ್ತೆ. ಹಾಗೆ ಗಣಪತಿನ ನಮ್ಮ ಗ್ರಾಮದಲ್ಲಿ, ನಮ್ಮ ನಗರದಲ್ಲಿ, ನಮ್ಮ ಬಡಾವಣೆಯಲ್ಲಿ ಇಡೋದ್ರಿಂದ ಆ ಪರಿಸರವೆಲ್ಲನೂ ಸಹಿತ ಒಂದಷ್ಟು ನೆಮ್ಮದಿ ಸಿಗುತ್ತೆ. ಆ ಪರಿಸರದ ಒಂದು ಶಾಂತಿ ನೆಮ್ಮದಿ ಆಗುತ್ತೆ. ಮನೆಯಲ್ಲಿ ದಿನ ಬೆಳಗಾರೆ 108 ಜಂಜಾಟಗಳಿಂದ ಒದ್ದಾಡೋ ನಮಗೆ ಒಂದಿಷ್ಟು ಮನರಂಜನೆಗೆ ಬಂದಾಗ ಮನಸ್ಸಿಗೆ ಒಂದಿಷ್ಟು ಆನಂದ ಸಿಗುತ್ತೆ. ನೋಡಿ, ನೀವು ಗಣಪತಿ ಇಟ್ಟು ತೆಗೆದುಕೊಂಡು ನೀರಿಗೆ ಬಿಡ್ತೀರಿ, ಅದರ ಮಧ್ಯದಲ್ಲಿ ಇನ್ನಿಷ್ಟು ತೆಗೆದುಕೊಂಡ್ರೆ ಇದು ಹುಡುಕ್ತಾ ಹೋದರೆ ಇನ್ನೂ ಸಾಕಷ್ಟು ಒಳ ರಹಸ್ಯಗಳಿದೆ. ಇದೆಲ್ಲದರ ಮಧ್ಯದಲ್ಲಿ ಶ್ರಮ ಬಿದ್ದು ಕಷ್ಟದಿಂದ ಕಷ್ಟಪಟ್ಟು ಮಾಡ್ತಕ್ಕಂಥ ನೀವು ಇನ್ನಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಇನ್ನಷ್ಟು ಒಳ್ಳೆ ಯಶಸ್ಸು ಬರಬೇಕು, ಮುಂದಿನ ವರ್ಷ ಗಣಪತಿ ಮಾಡೋದಕ್ಕೆ ಇನ್ನಷ್ಟು ಚೈತನ್ಯ ಸಿಗಬೇಕು. ಇದಾಗಬೇಕಾದ್ರೆ ಆ ಜಲದಲ್ಲಿರ್ತಕ್ಕಂತಹ ಜಲಚರಗಳಿಗೆ ನೋವಾಗಬಾರ್ದು. ಆ ಜಲಚರಗಳ ಆಶೀರ್ವಾದವೂ ನಮಗಿದ್ದರೆ ನಾವು ಮಾಡಿದಂತಹ ಪೂಜಾ ಫಲ, ಸಂಪೂರ್ಣವಾದಂಥ ಫಲ ನಮಗೆ ಸಿಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಪಂಚಾಂಗ ಶ್ರವಣ ಮಾಡಿದ್ದಾಯ್ತು. ಈಗ ದರ್ಪಣಾಂಜನ ದರ್ಶನದ ಜೊತೆಗೆ ರಾಶಿ ಫಲಗಳನ್ನ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಓಂ ಶ್ರೀರಾಮಾಯ ನಮಃ, ರಾಮಚಂದ್ರಾಯ ನಮಃ, ರಘುಪುಂಗವಾಯ ನಮಃ, ಜಾನಕೀವಲ್ಲಭಾಯ ನಮಃ, ಶ್ರೀಮತೇ ನಮಃ, ಮಹಾಮೂರ್ತಯೇ ನಮಃ. ಈ ಬಾರಿ ನಗರದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ರಾಮತಾರಕ ಹೋಮ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿ, ಭಾಳಷ್ಟು ಅರ್ಥಗರ್ಭಿತವಾಗಿ ನಡೀತಾ ಇದೆ. ರಾಮತಾರಕ ಹೋಮ ಅಂದರೆ ಎಲ್ಲಿ ರಾಮನ ವಿಶೇಷವಾಗಿ ಆರಾಧನೆ ಮಾಡ್ತಾರೋ ಆ ರಾಮನ ಆರಾಧನೆ ಮಾಡ್ತಕ್ಕಂಥ ಸ್ಥಳ ಆಗಲಿ ಅಥವಾ ಆ ಪ್ರಾಂತ್ಯ ಆಗಲಿ ಅಥವಾ ಆ ರಾಜ್ಯವಾಗಲಿ ಅದು ಸುಭಿಕ್ಷವಾಗಿರುತ್ತೆ ಅಂತ ಹೇಳಲಿಕ್ಕೆ ಸಾಕಷ್ಟು ಆಧಾರಗಳಿದೆ. ಅದಕ್ಕೆ ರಾಮತಾರಕವನ್ನು ಅಂದರೆ ರಾಮನಾಮವನ್ನು ನಿರಂತರವಾಗಿ ಜಪಿಸ್ತಕ್ಕಂಥದ್ದು ಒಂದು ವಿಶೇಷವಾದಂಥ ಹೋಮ ಹವನವನ್ನು ಮಾಡ್ತಕ್ಕಂಥದ್ದು. ಇಂಥ ಒಂದು ಮಹಾಯಾಗ ನಡೀತಾ ಇರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನಲ್ಲಿ. ಆದರೆ ಅದು ಯಾವತ್ತು, ಯಾವಾಗ, ಯಾವ ಶುಭ ಮುಹೂರ್ತವನ್ನು ಆಯ್ಕೆ ಮಾಡಿದ್ದಾರೆ, ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಗಣ್ಯರು, ಅದರಲ್ಲೂ ಯಾರೆಲ್ಲ ಯತಿಗಳು ಆಗಮಿಸ್ತಾ ಇದ್ದಾರೆ, ಈ ವಿಚಾರವನ್ನು ತಿಳ್ಕೊಳ್ಬೇಕು ನೀವು. ಯಾಕೆಂದರೆ ಇಂತಹ ಒಂದು ಮಹತ್ ಕಾರ್ಯಕ್ರಮಕ್ಕೆ, ಅದರಲ್ಲೂ ಇದು ರಾಮರಾಜ್ಯ,
ರಾಮನ ಹುಟ್ಟಿದಂತಹ ಒಂದು ಅಯೋಧ್ಯ ನಗರಕ್ಕೆ ಸಂಬಂಧಪಟ್ಟಂಥದ್ದು. ಅದರಲ್ಲೂ ರಾಮನ ಆರಾಧನೆ ಅಂದರೆ ಅದು ಬಹಳ ಹೆಸರಿರ್ತಕ್ಕಂಥದ್ದು. ರಾಮನಾಮ ಒಂದಿದ್ದರೆ ನಮ್ಮ ಇಹಪರದಲ್ಲಿರ್ತಕ್ಕಂತಹ ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮಗಳು ದೂರ ಆಗುತ್ತೆ. ಆ ರಾಮನಾಮದಲ್ಲಿ ಅಷ್ಟು ಸಿಹಿ ಇದೆ. ಅದಕ್ಕೆ ಹನುಮನ ಮುಂದೆ, ಹನುಮನ ಆಲಯಕ್ಕೆ ಹೋಗಿ ನಮ್ಮ ಯಥೇಚ್ಛವಾದಂತಹ ನಮ್ಮ ಕೋರಿಕೆಗಳು ಏನೇ ಇದ್ದರೂ ನಮ್ಮ ಕೋರಿಕೆಗಳನ್ನು ಕೇಳೋದು ಬೇಡುವಂತೆ ಹನುಮನ ಮುಂದೆ ನಿಂತು ಬರೀ ರಾಮನಾಮವನ್ನು ಜಪ ಮಾಡಿದ್ರೆ ಸಾಕು. ನಮ್ಮ ಮನಸ್ಸಲ್ಲಿರ್ತಕ್ಕಂಥ, ನಮ್ಮ ಮನದಾಳದಲ್ಲಿರ್ತಕ್ಕಂಥ ಮಾತು ರಾಮ ಅಂದರೆ ರಾಮನ ಸದ್ಭಕ್ತನಾದಂಥ ಹನುಮನಿಗೆ ಗೊತ್ತಾಗತ್ತಂತೆ. ಅಲ್ಲೂ ಸಹಿತ ರಾಮನಾಮ ಒಂದೇ ಪ್ರಧಾನವಾದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮ ಮಂತ್ರವನ್ನು ಹೇಳ್ತಿದ್ರೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿ. ಅಂತಹ ರಾಮ ಮಂತ್ರವನ್ನು, ರಾಮತಾರಕ ಹೋಮವನ್ನು ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದು ಎಲ್ಲಿ, ಯಾವಾಗ, ಯಾವ ಒಂದು ಶುಭ ಮುಹೂರ್ತ, ಯಾರು ಅಲ್ಲಿಗೆ ಬರ್ತಕ್ಕಂತಹ ಯತಿಗಳು, ಅದೆಲ್ಲವನ್ನು ಸಹಿತ ಮುಂದೆ ತಿಳಿಸ್ತಾ ಹೋಗ್ತೇನೆ. ಈಗ ದರ್ಪಣಾಂಜನ ದರ್ಶನ ಮಾಡೋಣ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀನಿವಾಸ ಗೋವಿಂದ. ಓಂ ಅಮಲೆ ವಿಮಲೆ ಕಮಲೆ ಕಮಲಿನಿ ನಿಮ್ಮಳೆ ಟಹಟ ಸ್ವಾಹ. ಓಂ ಅಮಲೆ ವಿಮಲೆ ಕಮಲೆ ಕಮಲಿನಿ ನಿಮ್ಮಳೆ ಟಹಟ ಸ್ವಾಹ. ಸರ್ವಮಂಗಳೇತಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಅಂಬಾ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ತ್ರಂಬಕೇಶ್ವರಾಯ ನಮಃ. ಅಗಸ್ತೀಶ್ವರಾಯ ನಮಃ. ಅರುಣಾಚಲೇಶ್ವರಾಯ ನಮಃ. ವಿಶ್ವೇಶ್ವರಾಯ ನಮಃ. ವೀರಭದ್ರಾಯ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ. ಅದರಲ್ಲಿ ರಾಶಿಫಲಗಳಲ್ಲಿರ್ತಕ್ಕಂಥ ಭವಿಷ್ಯತ್ತು ಈಗ ನಾವು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂತಹದ್ದು, ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ನಿಮ್ಮ ಒಳಗಡೆ ಇರ್ತಕ್ಕಂತಹ, ನಿಮ್ಮ ಆತ್ಮದಲ್ಲಿ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವುಗಳು ಸಾಕಷ್ಟಿದ್ದರು ನನ್ನಿಂದ ಸಾಧ್ಯವಾದಷ್ಟು ಒಂದಿಷ್ಟು ಅನುಕೂಲತೆ ಮಾಡಬೇಕು, ಏನೋ ಒಂದು ಒಳ್ಳೆಯದನ್ನು ಮಾಡಬೇಕು, ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ನನ್ನ ಬದುಕು ನಡೀಬೇಕು, ಆ ಬದುಕಲ್ಲಿ ಏನಾದರೂ ಒಂದಿಷ್ಟು ಒಳ್ಳೆಯದನ್ನು ನಾವು ಕಾಣಬೇಕು. ಯಾಕೆಂದರೆ ಸದಾಕಾಲ ಒಂದಲ್ಲ ಒಂಥರಹ ನೋವಿನ ಸಂಗತಿ ಮೇಷರಾಶಿಯವರು ನೋಡ್ತಾ ಇದ್ದೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಒಂದು ಕೈಂಕರ್ಯಗಳನ್ನು ನೀವು ಮಾಡಬೇಕು ಅಂತ ಹೊರಟರು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣಬೇಕು ಅಂತ ಹೊರಟರು, ಅದು ಪರಿಪೂರ್ತಿಯಾಗದಿರ ಎಲ್ಲವೂ ಸಹಿತ ಅರ್ಧಕ್ಕೆ ನಿಂತು ಹೋಗ್ತಾ ಇದೆ. ಆದರೆ ಮುಂಬರ್ತಕ್ಕಂತಹ ದಿನಗಳು, ಭಾದ್ರಪದ ಮಾಸದಲ್ಲಿ ಬಹುಶಃ ನಿಮ್ಮ ಅದೃಷ್ಟ ರೇಖೆ ಬಹಳಷ್ಟು ಬದಲಾವಣೆ ಇದೆ. ಆದರೆ ಪ್ರಸ್ತುತ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹನುಮನ ಆರಾಧನೆ ಮಾಡಿ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ಪ್ರಕಾರವಾಗಿ ಹನುಮನ ಆರಾಧನೆಯನ್ನು ನೀವು ಮಾಡಿದ್ದೇ ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಆಂಜನೇಯ ಸ್ವಾಮಿ ದರ್ಶನ ಮಾಡಿ, ಹನುಮನ ಶ್ರೀರಕ್ಷೆಯನ್ನು ಇಟ್ಕೊಳ್ಳಿ, ಹನುಮನ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ಬರ್ತಕ್ಕಂತಹ ಎಂತಹ ದೋಷಗಳಿದ್ದರೂ, ಬೆಟ್ಟದಂತಹ ಸಮಸ್ಯೆ ಇದ್ದರೂ ಮಂಜನಗಡ್ಡೆ ಥರ ಕರಗಿ ಹೋಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನಿಂದನೆಯ ಮಾತುಗಳನ್ನು ಕೇಳ್ತಾ, ಸಮಸ್ಯೆ ಎಂಬತಕ್ಕಂತಹ ಬೆಟ್ಟವನ್ನು ತಲೆ ಮೇಲೆ ಹೊತ್ಕೊಂಡು ಯಾರೊಬ್ಬರೊಂದಿಗೆ ಒಳ್ಳೆಯದನ್ನು ಚರ್ಚೆ ಮಾಡಿದ್ರು, ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡಿದ್ರು, ನಿಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಮನಸ್ಥಿತಿ ಅದು ಮತ್ತೊಬ್ಬರಿಗೆ ಅರ್ಥವಾಗದಿರ ಇಲ್ಲದ ಸಮಸ್ಯೆಗಳನ್ನು ತಂದೊಡ್ಕೊಳ್ತೀರಿ. ಒಟ್ಟಾರೆ ಹೇಳಬೇಕಾದ್ರೆ ಸಮಸ್ಯೆ ಎಂಬತಕ್ಕಂಥ ಸಾಗರದಲ್ಲಿ ಮಿಂದು ತೇಲಬೇಕಾದ ಬದುಕು ಪರಿಸ್ಥಿತಿ ವೃಷಭ ರಾಶಿಯವರಿಗಾಗ್ಬೋದು. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಂತಹ ಕಾಲ. ಒಂದು ಚಿಟಿಕೆ ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆ. ಉದ್ದು ರಾಹು, ಹೆಸರು ಬುಧ. ಈ ಬುಧ ಮತ್ತು ರಾಹುಗ್ರಹವನ್ನು ಪ್ರಾರ್ಥನೆ ಮಾಡಿ ಆ ಎರಡೂ ಧಾನ್ಯಗಳನ್ನು ಉತ್ತರಾಭಿಮುಖವಾಗಿ ಹೆಸರು ಕಾಳು, ಉದ್ದಿನ ಬೆಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸರು ಗಿಡದ ಮೇಲೆ ಹಾಕಿ ನಂತರ ಆಚೆ ಕೊಡೋದ್ರಿಂದ ಬರ್ತಕ್ಕಂತಹ ದೋಷಗಳು ದೂರ ಆಗಿ ಮನಸ್ಸಿಗೆ ಒಂದಿಷ್ಟು ಶಾಂತಿ ನೆಮ್ಮದಿನ ನೋಡ್ಕೋಬಹುದು. ಜೊತೆಗೆ ಮನೆಯಿಂದ ಆಚೆ ಹೊರಡುವಂತಹ ಕಾಲ. ನಿಮ್ಮ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಆಚೆ ಹೊರಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿಯನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಏನೇ ಸಮಸ್ಯೆ ಬಂದರೂ ಧೈರ್ಯದಿಂದ ಹೆದರಿಸಬೇಕು, ಧೈರ್ಯದಿಂದಲೇ ಅದನ್ನು ಸಾಧನೆ ಮಾಡಬೇಕು. ಧೈರ್ಯ ಸಾಹಸೇ ಲಕ್ಷ್ಮಿ.
ಆ ಧೈರ್ಯ ನಿಮ್ಮಲ್ಲಿದ್ದರೆ ಬರ್ತಕ್ಕಂತಹ ಎಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರೂ ಅವೆಲ್ಲವನ್ನು ಸಹಿತ ದೂರ ಮಾಡಿಕೊಳ್ಬೋದು. ವೃಷಭ ರಾಶಿಯವರು ಎಚ್ಚರಿಕೆಯ ನಡೆಯಿರಿ. ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದು ನಂತರ ಆಚೆ ಹೊರಡತಕ್ಕಂಥದ್ದು ತಗೊಂಡು ಆಚೆ ಹೊರಡೋದು ಬಹಳ ಉತ್ತಮ, ಒಳ್ಳೆಯದಾಗಲಿ. ಬನ್ನಿ ವೀಕ್ಷಕರೇ, ಈಗ ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜಿ, ಮಿಥುನ ರಾಶಿಯಿಂದ ತಿಳಿಸ್ಕೊಡ್ಬೇಕಿತ್ತು. ಖಂಡಿತಮ್ಮ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂತಹ ಸ್ಥಾನ ಮತ್ತು ಕೇತು ಇರತಕ್ಕಂತಹ ಸ್ಥಾನದಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಮೈಕೈ ನೋವು ಬರ್ತಕ್ಕಂಥದ್ದು, ಕಾಲು ನೋವು ಇರ್ತಕ್ಕಂಥದ್ದು, ಅಂದುಕೊಂಡಂಗೆ ಕೆಲಸ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ಮನಸ್ಥಿತಿ ನಿಮಗಾಗಿರ್ಬೋದು. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಆಲೋಚನೆಗಳು, ನೀವು ಮಾಡಬೇಕಾದಂತಹ ಧರ್ಮ ಕಾರ್ಯ, ನೀವು ಅಂದಂಗೆ ನಡೀತಕ್ಕಂಥದ್ದು, ಸಾಧ್ಯವಾದಷ್ಟು ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇದೆಯೋ ಅದನ್ನು ಪರಿಪಕ್ವವಾಗಿ ಮಾಡಿಕೊಳ್ಳುವಂಥ ಒಂದು ವಿಶೇಷವಾದಂಥ ದಿನವೂ ಹೌದು. ವಾರದ ಮೊದಲನೇ ದಿನ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದೇವಿನ ಆರಾಧನೆ ಮಾಡಿ, ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಜಯದಿಂದ ಧೈರ್ಯವಾಗಿ ನೀವು ಆಚೆ ಹೊರಡಬೇಕು. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವುಗಳನ್ನೇ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಇತ್ತೀಚೆಗೆ ನಡೆದಂತಹ ಆಘಾತವನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಹಾಕುವ ಹೆಜ್ಜೆಯನ್ನು ಸಮಂಜಸವಾಗಿ ಹಾಕ್ತಾ ಇದ್ದರೆ ಅದು ಮತ್ತೊಂದು ತರಹ ಬೇರೆ ಸಮಸ್ಯೆಗಳೇ, ಬೇರೆ ಬೇರೆ ಥರ ತೊಂದರೆಗಳು ಎದುರಾಗ್ಬೋದು. ಇವತ್ತು ಗಣಪತಿಯ ಆರಾಧನೆ ಶ್ರದ್ಧಾಭಕ್ತಿಯಿಂದ ಮಹಾಗಣಪತಿಯ ಆರಾಧನೆ ಮಾಡಿ ಶಿವನ ಆಲಯಕ್ಕೆ ಹೋಗಿ ಬನ್ನಿ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡೋದ್ರಿಂದಲೂ ಮಿಥುನ ರಾಶಿಯಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೊಂದಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಇನ್ನು ಆರೋಗ್ಯ ವೃದ್ಧಿಗೋಸ್ಕರ ಮಧ್ಯಾಹ್ನ 2 ಗಂಟೆಯ ನಂತರ, ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ಈ ಸಮಯದಲ್ಲಿ 2 ರಿಂದ 4 ಒಳಗಾಗಿ ಒಂದಿಷ್ಟು ಶ್ವಾನಗಳಿಗೆ, ನಾಯಿಗಳಿಗೆ ಒಂದಷ್ಟು ಊಟ ಹಾಕುವಂಥದ್ದು, ನಾಯಿಗಳಿಗೆ ಒಂದಿಷ್ಟು ಬಿಸ್ಕೆಟು, ಬ್ರೆಡ್ಡು, ಬನ್ನು ಇಂತಹದ್ದನ್ನು ಹಾಕೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಅವಘಡಗಳು ಸಹಿತ ಸರಿ ಹೋಗುತ್ತೆ, ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಜಯವನ್ನು ಸಾಧಿಸ್ತೀರಿ, ಮನಸ್ಸನ್ನು ಪ್ರಶಾಂತತೆಯಿಂದ ಇಟ್ಕೊಂಡಿರ್ತೀರಿ, ನೆಮ್ಮದಿಯುತವಾದಂತಹ ವಾತಾವರಣವನ್ನು ನೋಡ್ತೀರಿ. ಒಂದು ಆರ್ಥಿಕ ಪರಿಸ್ಥಿತಿ ವೃದ್ಧಿಸ್ಕೊಳ್ಳೋದಕ್ಕೋಸ್ಕರ, ಅಂದರೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಒಂದು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಸಾಧನೆಗಳನ್ನು ಮಾಡ್ತಿರ್ತೀರಿ. ಆ ಸಾಧನೆಗೆ ತಕ್ಕ ಪ್ರತಿಫಲವನ್ನು ಸಹಿತ ಸಿದ್ಧಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳನ್ನು ಮತ್ತಷ್ಟು ಯಶಸ್ಸುಪೂರ್ವಕವಾಗಿ ನೀವು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನೇ ಸಿದ್ಧಿಸ್ಕೊಳ್ತೀರಿ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಸಣ್ಣ ಸಣ್ಣ ಮಕ್ಕಳಿಗೆ, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮೊಳಗಿರ್ತಕ್ಕಂಥ ತುಂಬ ದಿನಗಳಿಂದ ಅಂದುಕೊಂಡು ಕೆಲಸ ಯಾವುದು ನಡೀತಿಲ್ಲ ಅಂದ್ಕೊಂಡ್ರೆ ಅಂತಹ ಕೆಲಸಗಳಿಗೆ ಇವತ್ತು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ ಇವತ್ತಾಗತ್ತೆ. ಜೊತೆಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಂಜೆ 4 ರಿಂದ 6 ಗಂಟೆಗೆ, 4 ರಿಂದ 6 ಅಂದರೆ ಗೋಧೂಳಿ ಲಗ್ನ ಕಾಲ, ಸೂರ್ಯಾಸ್ತಮ ಕಾಲದಿಂದ ಗೋಧೂಳಿ ಲಗ್ನ ಮುಹೂರ್ತದಲ್ಲಿ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೋಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ನಿಂದನೆಗಳ ಮಧ್ಯದಲ್ಲಿದ್ದೀರಿ. ನೀವು ಯಾವುದೇ ಒಂದು ಒಳ್ಳೆಯದು ಮಾಡಿ ಕೆಟ್ಟದ್ದು ಮಾಡಿ, ಆದರೆ ಜನ, ಸುತ್ತಮುತ್ತ ಇರ್ತಕ್ಕಂತಹ ಜನ, ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು, ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಆತ್ಮೀಯರು ಬರೀ ನಿಂದನೆಯ ಮಾತಾಡ್ತಕ್ಕಂಥದ್ದು, ನೀವು ಸರಿಯಿಲ್ಲ ಅಂತ ಹೇಳ್ತಕ್ಕಂಥದ್ದು, ಅಥವಾ ನಿಮ್ಮ ಕೆಲಸಗಳಲ್ಲಿ ಅಡ್ಡಿ ಆತಂಕ ತರ್ತಕ್ಕಂಥದ್ದು, ನಿಮ್ಮ ಎದುರು ನಿಂತು ಮಾತಾಡೋದಕ್ಕೆ ತಾಕತ್ತಿಲ್ಲಿದ್ದರೂ ನಿಮ್ಮ ತೆರೆ ಹಿಂದೆ, ನಿಮ್ಮ ಹಿಂದೆ ನಿಂತು ಮಾತಾಡಿ ನಿಮ್ಮ ಮನಸ್ಸನ್ನು ನೋವು ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಯಾರು ಏನಂದರೂ ಸಹಿತ ನಾವು ಹಾಕ್ತಕ್ಕಂಥ ನಡೆ, ನಾವು ನಡೀತಕ್ಕಂಥ ನಡೆನೇ ರಾಜನಡೆ ಇರುತ್ತೆ, ರಾಜಬೀದಿಯಲ್ಲಿ ನಾವು ನಡೀತೀವಿ ಅಂತ ನೀವು ಅಂದುಕೊಂಡ್ರು ಎಲ್ಲೋ ಒಂದು ಕಡೆ ನಿಮ್ಮ ಒಳ ಮನಸ್ಸು ನಿಮಗೆ ಗೊತ್ತಿಲ್ಲದಂಥ ರೀತಿ ಅಳಕನ್ನು ಉಂಟು ಮಾಡುತ್ತೆ. ನಾನು ಮಾಡ್ತಿರೋ ತಪ್ಪು, ನಾನು ತಪ್ಪು ದಾರಿಯಲ್ಲಿ ನಡೀತಿದ್ದೀನಿ, ಇದನ್ನು ಸರಿ ತಿದ್ಕೋಬೇಕು ಅಂತ ಮನಸ್ಥಿತಿ ಹೇಳ್ತಾ ಇದ್ರು, ನೀವು ಆ ದಾರಿನ ಸಮಂಜಸವಾಗಿ ಆಲೋಚನೆ ಮಾಡಿದಿರ ನೀವು ಹೋಗಿದ್ದೇ ದಾರಿ ಕರೆಕ್ಟು ಅಂತ ನಡೀತೀರಿ, ಎಲ್ಲೋ ಒಂದು ಕಡೆ ಕಾಲು ಜಾರಿ ಬೀಳುವಂಥ ಪ್ರಸಂಗ ಎದುರಾಗುತ್ತೆ. ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ಇರಲಿ ಸಿಂಹರಾಶಿಯವರಿಗೆ. ಹಾಗೆ ಸಿಂಹರಾಶಿಯವರಿಗೆ ಯಾರಾದರೂ ಏನಾದರೂ ವಿಚಾರಗಳನ್ನು ಹೇಳಿದ್ರೆ, ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ, ನಿಮ್ಮ ಹಿರಿಯರು, ನಿಮ್ಮ ಮಾತಾಪಿತರು, ಅಂದರೆ ಯಾರೊಬ್ಬರು ನಿಮ್ಮ ಗೌರವಿಸ್ತಕ್ಕಂಥ ನಿಮ್ಮ ಗುರುಗಳು ಅಂತ ನೀವು ಅಂದ್ಕೊಂಡವ್ರು ಸಹಿತ ಅಂತಹ ವ್ಯಕ್ತಿಗಳು ಏನಾದರೂ ಒಂದಿಷ್ಟು ಒಳ್ಳೆ ಮಾತನ್ನು ಹೇಳಿದ್ರೆ, ಏನಾದರೂ ಒಂದಿಷ್ಟು ಕಿವಿ ಮಾತು ಹೇಳಿದ್ರೆ ಅದನ್ನು ಆಲಿಕೆ ಮಾಡಬೇಕು, ಆಲಿಸಬೇಕು. ಆಲಿಸಿ ಅದೆಷ್ಟು ಸರಿ ತಪ್ಪು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಹಿಂದಲೇ ಅದನ್ನು ನಿಮ್ಮಲ್ಲಿ ಅಳವಡಿಸ್ಕೋಬೇಕು. ಆಗಲೇ ಇನ್ನಷ್ಟು ಯಶಸ್ಸಿನ ಹಾದಿ ನಿಮಗಾಗುವಂಥದ್ದು. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಾನು ನಂದು ಅಂತಕ್ಕಂಥದ್ರು ತುಂಬಿ ತುಳುಕಿ ಒಳ್ಳೆಯದನ್ನು ಕೈಬಿಟ್ಟು ಕೆಟ್ಟದ್ದನ್ನು ಕೈ ಹಿಡಿದು ಬಿಡ್ತೀರಿ. ಆಗ ಸಮಸ್ಯೆ ಅಂತಕ್ಕಂಥದ್ದು ನಿಮಗೆ ಅರಿವಿಲ್ಲದಂತೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ, ಜೋಪಾನ. ಇನ್ನು ಕನ್ಯಾ ರಾಶಿ,
ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ಮುಂದಿದ್ದೀರಿ. ಕಷ್ಟಪಟ್ಟು ಒಂದು 3,000 ಸಂಪಾದನೆ ಮಾಡಿ ಅದನ್ನು ಉಳಿಸಿ ಅದರಿಂದ ಏನಾದರೂ ಇಷ್ಟು ಅಭಿವೃದ್ಧಿ ಮಾಡಬೇಕು, ಹೊಸದಾದಂಥ ಕೆಲಸಗಳ ಬಗ್ಗೆ ಚಿಂತನೆ ಮಾಡಬೇಕು. ನಿಮ್ಮಲ್ಲಿರ್ತಕ್ಕಂತಹ ಉದ್ಯೋಗ ಏನು ಮಾಡ್ತಿದ್ರಿ ಅದನ್ನು ಬದಲಾವಣೆ ತರಬೇಕು, ಅದರಲ್ಲಿ ಮತ್ತಷ್ಟು ಪ್ರಗತಿ ಕಾಣಬೇಕು, ಏನಾದರೂ ಒಂದಿಷ್ಟು ವಿಶೇಷವಾಗಿ ಸಾಧನೆ ಮಾಡಬೇಕು ಅಂತ ನಿಮ್ಮ ಪ್ರಯತ್ನವನ್ನು ಭಾಳ ಭರದಿಂದ ಸಾಗಿಸ್ತಾ ಇದ್ದೀರಿ. ಆದರೆ ಆ ಪ್ರಯತ್ನದಲ್ಲಿ ಯಶಸ್ಸು ಕಾಣದಂಥ ರೀತಿಯಲ್ಲಿದ್ದೀರಿ. ಯಶಸ್ಸನ್ನು ಕಾಣಲಿಕ್ಕಾಗಿ, ನಿಮ್ಮಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಳಿಕ್ಕಾಗಿ, ಹಾಗೆ ನಿಮ್ಮ ಮನೆ ದೇವರ ಅನುಗ್ರಹದಿಂದ ನಮ್ಮಲ್ಲಿರ್ತಕ್ಕಂಥ ದೋಷಗಳು ದೂರವಾಗಿ ಆರೋಗ್ಯ, ಮನಸ್ಸಿನ ಸ್ಥಿತಿ, ಬಂಧು ಬಾಂಧವರು ಅಥವಾ ಕುಟುಂಬದಲ್ಲಿರ್ತಕ್ಕಂಥವರು, ಅಣ್ಣ ತಮ್ಮಂದರು ಇವರೆಲ್ಲರಲ್ಲೂ ಸಹಿತ ಒಂದು ಒಳ್ಳೆಯ ಭಾವನೆಯನ್ನು ನೀವು ತಂದುಕೊಳ್ಬೇಕಾದ್ರೆ ನೀವು ನಡೀತಾ ಇರ್ತಕ್ಕಂಥ, ನೀವು ನಡೆದು ಓಡಾಡ್ತಾ ಇರ್ತಕ್ಕಂತಹ ದಾರಿಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಮುಳ್ಳುಗಳನ್ನು ಪಕ್ಕಕ್ಕೆ ಸರಿಸಬೇಕು. ಎಷ್ಟೋ ಸತಿ ನಿಮ್ಮ ದಡ್ಡತನ, ನೀವು ಹಾಕೋ ಹೆಜ್ಜೆನಲ್ಲಿ ತಪ್ಪಿದೆ, ಸರಿ ಇಲ್ಲ, ಈ ದಾರಿ ತಪ್ಪು, ಇಲ್ಲಿ ಹೋದರೆ ನಂಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೂ ಬಲವಂತವಾಗಿ ಅಲ್ಲಿ ಹೆಜ್ಜೆ ಹಾಕ್ತೀರಿ, ಕಾಲು ಮುಳ್ಳು ಚುಚ್ಚಿಸ್ಕೊಳ್ತೀರಿ. ಅದರಿಂದ ಕನ್ಯಾ ರಾಶಿಯವರ ಮನಸ್ಸನ್ನು ಸ್ವಲ್ಪ ಸಮಾಧಾನವಾಗಿ ಇಟ್ಕೊಂಡು ನೆಮ್ಮದಿಯುತವಾಗಿ ಒಳ್ಳೆಯ ಮಾರ್ಗದಲ್ಲಿ ನಡೆದು ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಮನೇಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬೇಕು ಅಂತೇಳಿ ಯಾರಾದರೂ ಗುರು ಹಿರಿಯರನ್ನ ಜೊತೆಲಿಟ್ಕೊಂಡು ನೀವು ಮುಂದೆ ನಡೆದರೆ ಖಂಡಿತ ಯಶಸ್ಸಿನ ಫಲ ನಿಮ್ಮದು. ಅಷ್ಟೇ ಅಲ್ಲದಿರಾ, ಇವತ್ತು ಎಡಗಡೆ ಮೊಣಕಾಲ್ಗಾಗಲಿ ಅಥವಾ ಬಲಗಡೆ ಭುಜಕ್ಕಾಗಲಿ ಸಣ್ಣ ಪುಟ್ಟ ಪೆಟ್ಟಾಗುವಂಥ ಸಾಂದ್ರತೆ ಇರುತ್ತೆ, ಜೋಪಾನ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮನಸ್ಸು ತುಂಬ ಚಂಚಲತೆಯಿಂದ ಇದ್ದು ಕೆಲಸಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಎದುರಾಗ್ತಾ ಇರುತ್ತೆ. ಆದರೆ ಭಯಭೀತರಾಗ್ತಕ್ಕಂಥದ್ದು, ಗಾಬರಿ ಪಡ್ತಕ್ಕಂಥದ್ದು, ಯಾರೋ ಏನೋ ಮಾಡ್ತಕ್ಕಂಥ ತಪ್ಪು ಅಪಾದಗಳು ಸರಿಯಾಗಿ ಆಲೋಚನೆ ಮಾಡಿದಿರ ನೀವೇ ತಪ್ಪು ಮಾಡಿದಿರಿ ಅಥವಾ ನಿಮಗೆ ಆ ಶಿಕ್ಷೆ ಆಗುತ್ತೆ ಅಥವಾ ನಾನು ಹೋಗ್ತಾ ಇರ್ತಕ್ಕಂಥ ದಾರಿ ಸರಿಯಿಲ್ಲ ಅಂತ ಸಡನ್ನಾಗಿ ದಾರಿನ ಬದಲಾಯಿಸುವಂಥದ್ದು, ನಿಮ್ಮ ಮಾರ್ಗವನ್ನು ಬದಲಾಯಿಸಿ ಮತ್ತೊಂದು ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಇಂತಹ ಒಂದು ಸಮಸ್ಯೆಗಳು ಎದುರಾಗುತ್ತೆ. ಕೆಲವು ಸನ್ನಿವೇಶಗಳು ಗ್ರಹಗತಿಗಳ, ಕೆಲವು ಗ್ರಹದೋಷಗಳ ಅಥವಾ ಗ್ರಹಗಳ ದಶಾಭುಕ್ತಿ ಚಾರ ಪ್ರಕಾರ ಕೆಲವು ಸರ್ತಿ ಕೆಲವು ಅಚಾತುರ್ಯಗಳಾಗುತ್ತೆ. ಆದರೆ ನಾವು ನಡೀತಕ್ಕಂತಹ ದಾರಿ ಯೋಚನೆ ಮಾಡಬೇಕು. ನಾವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಕ್ಕಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಿದ್ರೆ ಸಮಂಜಸವಾಗಿ ಒಳ್ಳೆಯ ಜ್ಞಾನ, ಒಳ್ಳೆಯ ಮಾರ್ಗದರ್ಶನ ಇರುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಹನುಮನ ಆರಾಧನೆ ಮಾಡಿ. ಸಾಧ್ಯವಾದರೆ ಭತ್ತದ ಹರಳು, ಅಕ್ಕಿ, ಅನ್ನ ಅಥವಾ ಅವಲಕ್ಕಿ ಇಂತಹದ್ದನ್ನು ಯಾರಾದರೂ ಒಂದಿಬ್ಬರಿಗೆ ದಾನವಾಗಿ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿನ ತಂದುಕೊಳ್ಬೋದು. ಇದು ಯಾವುದೂ ಆಗದಿದ್ದರೆ ಸ್ವಲ್ಪ ಹಾಲು, ಮೊಸರು, ಮಜ್ಜಿಗೆ ಇಂತಹದ್ದನ್ನಾದರೂ ನಿಮ್ಮ ಕೈಯಿಂದ ಮತ್ತಾರಿಗಾರು ಒಂದಿಬ್ಬರಿಗೆ ದಾನವಾಗಿ ಕೊಡಿ. ಆಗ ಯಶಸ್ಸಿನ ಹಾದಿ ಖಂಡಿತ ತುಲಾರಾಶಿಯವರಿಗೆ ನಿಮಗಾಗತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಪ್ರತಿದಿನದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ಬದಲಾವಣೆ, ಆರೋಗ್ಯದಲ್ಲಿ ಸಾಕಷ್ಟು ನೆಮ್ಮದಿನ ಕಾಣಬಹುದು. ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಭಾಳ ಹಿಂಬಾಲಿಸ್ತಾ ಇರುತ್ತೆ. ಇನ್ನೂ 3 ದಿನಗಳ ಕಾಲ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದೇ ಇರುತ್ತೆ. ಈ ಸಮಸ್ಯೆ ನಿಮಗೆ ಪ್ರಾರಂಭವಾಗಿ ಈಗಾಗಲೇ ಕಳೆದ 1 ವಾರದಿಂದಲೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ. ಇನ್ನೂ 2-3 ದಿನಗಳ ಕಾಲ ಮುಂದಿನ ದಿನಗಳು ಸಹಿತ ಆರೋಗ್ಯದಲ್ಲಿ ಏರುಪೇರು ಇದ್ದೇ ಇರುತ್ತೆ. ಆದರೆ ಆರೋಗ್ಯ ಒಂದೇ ಅಲ್ಲ, ಮನಸ್ಸಲ್ಲೂ ತುಂಬ ಚಂಚಲತೆ ಇರುತ್ತೆ. ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಸರಿಯೋ ತಪ್ಪು ಅಂತಕ್ಕಂಥದ್ರ ಅರಿವಿಲ್ಲದಂತೆ ನಡೀತಾ ಇರ್ತೀರಿ. ಅದರಿಂದ ಸಮಸ್ಯೆಗಳನ್ನು ಸಾಕಷ್ಟು ತಂದೊಡ್ಕೊಳ್ತಾ ಇರ್ತೀರಿ. ನೀವು ಮಾಡ್ತಕ್ಕಂಥದ್ದು ಸರಿಯೋ ತಪ್ಪೋ ಒಮ್ಮೆ ಆಲೋಚನೆ ಮಾಡಿ ತದನಂತರ ತೀರ್ಮಾನ ತೆಗೆದುಕೊಂಡ್ರೆ ಆ ಪರಿಸರ, ಆ ಒಂದು ಕ್ಷಣ, ಆ ನಡೀತಕ್ಕಂಥ ಸನ್ನಿವೇಶಗಳು ಎಲ್ಲವೂ ಸಹಿತ ಸಮಂಜಸವಾಗಿರುತ್ತೆ. ಆದರೆ ನಾವು ಮಾಡ್ತಕ್ಕಂತಹ ತಪ್ಪನ್ನು ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಆ ಹೊಡೆದಿರ್ತಕ್ಕಂಥ ಮುತ್ತನ್ನು ಜೋಡಿಸ್ಲಿಕ್ಕಾಗೋದಿಲ್ಲ, ಮಾಡಿರ್ತಕ್ಕಂಥ ಮಾತನ್ನು ಹಿಂತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಅದರ ಸಮಸ್ಯೆ ಮಾತ್ರ ಮನೆ ಬಾಗಿಲಲ್ಲಿರುತ್ತೆ. ಅದರಿಂದ ಎಚ್ಚರಿಕೆ ನಡೆಯಬೇಕು. ನಾವು ಆದಷ್ಟು ಸಾಧ್ಯವಾದಷ್ಟು ಸ್ಪಷ್ಟವಾದಂತಹ ಅರ್ಥಗರ್ಭಿತವಾದಂತಹ ನುಡಿಬೇಕು. ಆಗಲೇ ವೃಶ್ಚಿಕ ರಾಶಿಯವರಿಗೆ ಒಂದಿಷ್ಟು ಅನುಕೂಲತೆ. ಆದರೆ ಇರ್ತಕ್ಕಂತಹ ದೋಷದಿಂದಲೂ ಹೊರಬರಬೇಕು. ಆ ದೋಷದಿಂದ ಹೊರಬರಲಿಕ್ಕೋಸ್ಕರ ಶನೇಶ್ಚರ ಮಂತ್ರವನ್ನು ನಿರಂತರವೂ ಪಠನೆ ಮಾಡಬೇಕು. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಈ ಪ್ರಕಾರ ಶನೇಶ್ಚರ ಮಂತ್ರವನ್ನು ಪಠನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ನೀವು ನಮಗೆ ಕರೆಗಳನ್ನು ಮಾಡಬಹುದು. ಗುರುಜಿಯವರಿರ್ತಾರೆ, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು. ಹಾಗೆ ಗುರುಜಿಯವರಿಂದ ಸೂಕ್ತ ಪರಿಹಾರಗಳನ್ನು ಕೂಡ ಕಂಡುಕೊಳ್ಬಹುದು ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಬನ್ನಿ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ. ಹಲೋ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ನನ್ನ ಹೆಸರು ಸುಮಾ ಅಂತ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ.
ಸರಿ, ಗುರುಜಿ ಅವ್ರ ಹತ್ರ ಮಾತಾಡ್ಬೇಕಮ್ಮ. ಖಂಡಿತ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ ಬಗ್ಗೆ, ನನ್ ಮಗಳ ಬಗ್ಗೆ. ಹಾ, ಓಕೆ, ಮಾತಾಡಿಮ್ಮ ಗುರುಜಿ. ಹಲೋ, ನಮಸ್ತೆ ಆನಂದಣ್ಣ. ನಮಸ್ತೆ ತಾಯಿ, ಹೇಳಮ್ಮ. ನನ್ಗೆ ಹೋದ್ ವಾರನೂ ಸಿಕ್ಕಿತ್ತು, ಇವತ್ತು ಸಿಕ್ಕಿದೆ. ನನ್ನ ಅದೃಷ್ಟ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ. ಖಂಡಿತ ಚೆನ್ನಾಗಿದೆ, ಯಾಕೆಂದ್ರೆ ನೀನು ಆ ಸ್ವರ ಕೇಳಿದ ತಕ್ಷಣ ನಾನು ಬಹಳ ಆನಂದ. ಅವತ್ತು ಹತ್ಕೊಂಡ್ ಮಾತಾಡ್ದೆ, ಇವತ್ತು ಸಂತೋಷದಿಂದ ಮಾತಾಡ್ತಾ ಇದ್ದೀನಿ. ಒಳ್ಳೇದಾಗ್ಲಿಮ್ಮ. ಯಾವಾಗಲೂ ನಿನ್ನಲ್ಲಿ ನಗುಮುಖನೇ ಬೇಕು ಸರ್. ಯಾವಾಗಲೂ ಇದೇ ತರ ನಗುಮುಖ ಬೇಕು ನಿಮಗೆ, ಹೇಳ್ತಾಯಿ. ಹೌದಣ್ಣ, ಯಾಕಂದ್ರೆ ಅಮ್ಮ ಸಿಗ್ತಾರೆ ಅಂತ ಹೇಳಿದೀರಾ, ಸಿಗ್ತಾರೆ ಅನ್ನೋ ನಂಬಿಕೆಯಲ್ಲೇ ಇದ್ದೀನಿ. ಮತ್ತೆ ನನ್ಗೆ ಪ್ರಾಪರ್ಟಿ ಹೇಳಿದ್ರಿ, ನಾಳೆಯಿಂದ ಶುರು ಮಾಡ್ತೀನಿ. ಲಕ್ಷ್ಮೀ ನರಸಿಂಹದ ದೇವಸ್ಥಾನಕ್ಕೆ ಹೋಗಕ್ ಹೇಳಿದ್ರಿ, ನಾಳೆಯಿಂದ 4 ವಾರ ಶುರು ಮಾಡ್ತೀನಿ. ಅದು ಆಗುತ್ತೆ ಅನ್ನೋ ನಂಬಿಕೆ ಇದೆ ನನ್ಗೆ. ಮತ್ತೆ ನಾನು ಆರೋಗ್ಯದ ಬಗ್ಗೆ ಕೇಳ್ಬೇಕು ಅಣ್ಣ. ಏನ್ ಸಮಸ್ಯೆ ಇದೆಮ್ಮ? ನನ್ಗೆ ವಿಪರೀತ ತಲೆನೋವು, ದಿನ ಬೆಳಗ್ಗೆ ಎದ್ದಾಗಿಂದ ತಲೆನೋವು ಇರುತ್ತೆ. ಒಂದೊಂದ್ಸಲಿ ಬಂದ್ರೆ 3-4 ದಿನ ಹೋಗೋದೇ ಇಲ್ಲ. ಆದ್ರೆ ಈಗ ಹೋಮಿಯೋಪತಿ ಮೆಡಿಸಿನ್ ತಗೊಳಕ್ಕೆ ಶುರು ಮಾಡಿದ್ದೀನಿ, 2 ತಿಂಗಳಾಯ್ತು. ಅದರಿಂದ ಒಳ್ಳೇದಾಗುತ್ತಣ್ಣ? ಖಂಡಿತ ಅನುಕೂಲ ಆಗತ್ತೆ, ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ಜೀರಿಗೆ ಕಾಫಿ ಜಾಸ್ತಿ, ಜೀರಿಗೆ ಮತ್ತೆ ಧನಿಯಾ, ಜೀರಿಗೆ ಧನಿಯಾ ಎರಡೂ ಸಹಿತ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಆ ಕಾಫಿ ಅದನ್ನೇ, ಆ ನೀರನ್ನೇ, ಕುದ್ದಿರ್ತಕ್ಕಂಥ ನೀರನ್ನ ನಿನಗೆ ಸಾಧ್ಯವಾದ್ರೆ ಒಂಚೂರು ಹಾಲು, ಒಂಚೂರು ಬೆಲ್ಲ, ಅಥವಾ ಎರಡೂ ಬೇಡ ಅಂದ್ರೆ ಬರೀ ಅದನ್ನೇ ಜೀರಿಗೆ ಮತ್ತೆ ಧನಿಯಾ ಮಾತ್ರ ಅದನ್ನ ತಗೊಳ್ತಾ ಬಂದ್ರೆ ಈ ನಿಮ್ಗೆ ಅತಿಯಾದಂತ ತಲೆನೋವು ಮತ್ತು ಮೈಗ್ರೇನ್ ಅಂತಕ್ಕಂತಹದ್ದು ಇದೆಲ್ಲಕ್ಕೂ ಸಹಿತ ಸೂಕ್ತವಾದಂತ ಮೆಡಿಸಿನ್ ಅಂತ ಹೇಳಿದ್ದಾರೆ. ಬೆಸ್ಟ್ ಮೆಡಿಸಿನ್ ಇದು, ಜೀರಿಗೆ ಮತ್ತೆ ಧನಿಯಾ. ಎಷ್ಟು ದಿನ ತಗೋಬೇಕಣ್ಣ ಇದು? ಬೇಕಮ್ಮ, ಸ್ವಲ್ಪ ಈ ಆಯುರ್ವೇದಿಕ್ ಸಾಮಾನ್ಯಕ್ಕೆ ಇತ್ತೀಚೆಗೆ ನಾವು ತಿಂತಾ ಇದೀವಲ್ಲ ಅನ್ನ ಆಹಾರ ಪದಾರ್ಥಗಳು. ಪರವಾಗಿಲ್ಲ, ನಾನು ಲೈಫ್ ಲಾಂಗ್ ತಗೊಂಡ್ರು ಪರವಾಗಿಲ್ಲ, ಆದ್ರೆ ನಂಗೆ ತಲೆನೋವು ಬರ್ಬೋದು. ಇಲ್ಲ, ನಾನು ಹೇಳದ್ ಪೂರ್ತಿ ಕೇಳಿಸ್ಕೊಳ್ಳಿ. ನಾವು ತಿಂತಾ ಇರ್ತಕ್ಕಂಥ ಅನ್ನ ಆಹಾರ ಈ ಶರೀರ ಅಮೃತಕ್ಕಿನ್ನ ವಿಷಕ್ಕೆ ಒಗ್ಕೊಂಡ್ಬಿಟ್ಟಿದೆ. ಯಾಕೆಂದ್ರೆ ನಾವು ತಿನ್ನೋ ಪದಾರ್ಥದಲ್ಲಿ ಶಕ್ತಿ ಇಲ್ಲ, ನಾವು ತಿಂತಾ ಇರೋ ಪದಾರ್ಥಗಳೆಲ್ಲದರಲ್ಲೂ ವಿಷ ಇದೆ. ಆ ವಿಷ ತಿಂದು ತಿಂದು ದೇಹ ಆ ವಿಷಕ್ಕೆ ಮಾರ್ಪಾಡಾಗಿದೆಯೇ ವಿನಃ ಈಗ ನಾವು ಅಮೃತ ತೆಗೆದುಕೊಂಡ್ರು ಸಹಿತ ಅಮೃತ ಅದ್ರಲ್ಲಿ ಏನ್ ಕೆಲಸ ಮಾಡಬೇಕು ಸ್ವಲ್ಪ ವಿಳಂಬವೇ. ವಿಷ ತಗೊಂಡ್ರೆ ಮನುಷ್ಯ ಸಾಯಲ್ಲ ಈಗ, ಯಾಕೆಂದ್ರೆ ಆ ತರ ಪರಿಸ್ಥಿತಿ ದೇಹ ಹಂಗೆ ತಯಾರಾಗಿ ಹೋಗ್ತಾ ಇದೆ. ಯಾಕೆ ನಾವು ತಿನ್ನೋ ಅನ್ನ ಆಹಾರ ಪದ್ಧತಿ ಇದೆಯಲ್ಲಮ್ಮ, ಪದ್ಧತಿಯಲ್ಲಿ ವ್ಯತ್ಯಾಸ, ಅನ್ನ ಆಹಾರದಲ್ಲಿ ಆ ಶಕ್ತಿ ಇಲ್ಲ. ವರ್ಷಕ್ಕೆ 1 ಬೆಳೆ ಇದ್ದಿದ್ದು ವರ್ಷಕ್ಕೆ 3 ಬೆಳೆ ಆಗಿದೆ. ಅಂದ್ರೆ ಆ ಬೆಳೆ ಸಹಿತ ಬೇಗ ಬೇಗ ಬೆಳಿಬೇಕು, ಮನುಷ್ಯನ ಹೊಟ್ಟೆ ತುಂಬಿಸ್ಬೇಕು, ಮನುಷ್ಯ ಉದ್ಧಾರ ಆಗ್ಬೇಕು. ಅದರಿಂದ ಔಷಧಿಗಳಂದ್ರೆ ಸ್ವಲ್ಪ ಬೇಗ ಆಗುವಂಥದ್ದಲ್ಲ, ಆಯುರ್ವೇದಿಕ್ ಅಂದ್ರೆ ಸ್ವಲ್ಪ ನಿಧಾನ. ನೀವೊಂದು ತಿಂಗಳಾದ್ರೂ ಇದನ್ನ ಮಾಡು, ಖಂಡಿತ ಒಳ್ಳೆ ಯಶಸ್ಸು, ಒಳ್ಳೆ ಫಲ ಸಿಗುತ್ತೆ. ನನ್ನ ಮಗಳಿಗೆ 2 ಉಬ್ಬುಗಳು ಸೇರ್ಕೊಂಡಿದೆ. ಒಬ್ರೊಬ್ರು ಒಂದೊಂದು ಹೇಳ್ತಾರೆ, ಅದು ಒಳ್ಳೇದಲ್ಲ ಕೆಟ್ಟದ್ದು ಅಂತಾರೆ, ಕೆಲವ್ರಿಗೆ ಒಳ್ಳೇದು ಅಂತಾರೆ. ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವಳಿಗೆ 12 ವರ್ಷ ಇವಾಗ. ಮತ್ತೆ ಹೀಗಿದ್ರೆ ಮಗಳನ್ನ ಯಾರಿಗಾದ್ರು ದಾನ ಕೊಟ್ಬಿಡ್ತೀಯಮ್ಮ? ದೇವ್ರೆ, ಏನಾದ್ರೂ ಸರಿ, ಅದನ್ನ ಮಾಡಕ್ಕೆ ಖಂಡಿತ ಆಗಲ್ಲ ಅಲ್ವಾ? ಪಾಲಕ್ ಬಂದಿದ್ದು ಪಂಚಾಮೃತ ಅಲ್ವಾ ತಾಯಿ? ನನ್ಗೆ ನನ್ನ ಜೀವನದಲ್ಲಿ ನಾನು ಆಸೆ ಪಟ್ಟು ಆಗಿರೋ ಒಂದು ದೊಡ್ಡ ಮಿರಾಕಲ್ ಅಂದ್ರೆ ನನ್ ಮಗಳು ಹುಟ್ಟಿರೋದು. ಮತ್ತೆ ಅಂತ ಮುದ್ದಾದ ಕಂದಮ್ಮನ ಬಗ್ಗೆ ಬೇಕು ಅಂತ ಲಕ್ಷ್ಮೀನ ದುರ್ಗಮ್ಮನ ನೆನ್ಸ್ಕೊತಾ ಇದ್ದೆ. ಆ ನೋವಿನಲ್ಲೂ ಸಹ ನಾನು ಹುಟ್ಟಿದ್ದೆ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ, ಆಡೋರು ಯಾರು ನಿನ್ನ ಹೊಟ್ಟೆ ತುಂಬಿಸಲ್ಲ, ಹೇಳ್ತಕ್ಕಂತವ್ರು ಯಾರು ನಿನ್ನ ಮನೆ ಬಾಗಿಲು ಬಂದು ನಿನ್ ಕಷ್ಟ ಸುಖ ಏನು ಅಂತ ಕೇಳಲ್ಲ. ಇನ್ನೊಬ್ಬರ ಮಾತು ನಿನಗೆ ಬೇಡ. ನಿನ್ನ ಮಗು ಅಭಿವೃದ್ಧಿ, ಅವಳು ಒಳ್ಳೆ ಜ್ಞಾನವಂತಳನ್ನಾಗಿ ಮಾಡು, ಬುದ್ಧಿವಂತಳನ್ನಾಗಿ ಮಾಡು. ತೆಗಿಸ್ಬೇಕಾ ಬೇಡವಾನ? ನೀನ್ ತೆಗಿಸಿದ್ರೆ ದೂರ ಆಗ್ಬಿಡತ್ತಾ? ಅದು ದೇಹದಲ್ಲಿ ಹುಟ್ಟುವಂತದ್ದು. ಆ 2 ಹುಬ್ಬುಗಳು ಒಂದಾಗಿದೆ ಅಂದ್ರೆ ಅಲ್ಲಿ ಒಳಗಡೆ ಆ ಹಣೆನಲ್ಲಿ ಆ ಜಾಗಗಳಲ್ಲಿ ಕೇಶರಾಶಿ, ಆ ಕೇಶ ಅಂತಕ್ಕಂಥದ್ದು ಅಲ್ಲಿಂದಾನೇ ಬರುವಂತದ್ದು. ನೀನ್ ತೆಗಿಸಿ ಅಲ್ಲಿ ಆಪರೇಷನ್ ಮಾಡಿಸಿ ಅದ್ಮೇಲೆ ಫಾಸ್ಟ್ ಆಫ್ ಏನೋ ಹೇಳ್ತಾರಲ್ಲ ಪ್ಲಾಸ್ಟಿಕ್ ಸರ್ಜರಿ, ಸರ್ಜರಿ ಅದು ಮಾಡಿಸ್ಬಿಟ್ಟು ನೋಡಕ್ ಆಕರ್ಷಣೆ ಮಾಡಬಹುದು. ಆದ್ರೆ ಅವಳು ಹಣೆಯಲ್ಲಿ ಬರ್ದಿರ್ತಕ್ಕಂಥದಕ್ಕೆ ಸರ್ಜರಿ ಮಾಡ್ಲಿಕ್ಕೆ ಬರಲ್ಲ ಅಲ್ವಮ್ಮ? ಅದಕ್ಕೋಸ್ಕರ ಭಯ ಪಡ್ಬೇಡ, ಧೈರ್ಯವಾಗಿರು. ಯಾರು ಏನೇ ಹೇಳಿ ಬಲಗಡೆ ಕಿವಿಯಲ್ಲಿ ಹೇಳಿದ್ರೆ ಎಡಗಡೆ ಕಿವಿಯಲ್ಲಿ ಆಚೆ ಬಿಡು, ಎಡಗಡೆ ಭಾಗದಲ್ಲಿ ನಿಂತು ಹೇಳಿದ್ರೆ ಬಲಗಡೆ ಬಿಟ್ಬಿಡು. ಯಾವುದು ತಲೆ ಕೆಡಿಸ್ಕೋಬಾರದು. ನಿನ್ನ ಕಷ್ಟ, ನಿನ್ನ ದುಡಿಮೆ, ನಿನ್ನ ಜೀವನ. ಅದೇ ಅದೇ ನೆಮ್ಮದಿ ಬದುಕು. ಒಳ್ಳೇದಾಗ್ಲಿ ತಾಯಿ. ಬೆಂಗಳೂರಿನಿಂದ ಕರೆ ಮಾಡಿದಂತ ಸುಮಾ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ನೋಡೋಣ. ಹಲೋ. ಹಲೋ, ನಮಸ್ತೆ ಮಾ. ನಮಸ್ತೆ. ನಿಮ್ ಹೆಸರು? ನೇತ್ರಾವತಿ ಅಂತ. ಎಲ್ಲಿಂದ ಕರೆ ಮಾಡಿದಿರಿ? ತುಮಕೂರಿಂದ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಮ್ ಕಾರ್ಯಕ್ರಮ ನೋಡ್ತೀರಾ? ಹಾ, ಚೆನ್ನಾಗಿದ್ದೀವಿ. ನಮ್ ಕಾರ್ಯಕ್ರಮ ನೋಡ್ತೀರಾ?
ಡೈಲಿ ನೋಡ್ತಾ ಇದ್ದೀವಿ. ಯಾರ ಬಗ್ಗೆ ಮಾತಾಡ್ಬೇಕಾಗಿತ್ತಮ್ಮ? ನನ್ನ ಬಗ್ಗೆ, ನಮ್ಮ ಪತಿ ಬಗ್ಗೆ. ಹಾ ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ತುಂಬಾ ನಿಮ್ಗೆ ನಾವ್ ಯಾವ ರೀತಿ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ನಿಮ್ ತಾಯಿಯವ್ರಿಗೆ ನನ್ನ ಮೊದಲನೇ ಪ್ರಣಾಮವನ್ನು ತಿಳಿಸ್ತಾ. ನೀವು ಒಳ್ಳೆದನ್ನೇ ಆಲೋಚನೆ ಮಾಡ್ಬಿಟ್ಟಿದ್ದೀರಿ. ಹೌದು ಗುರುಜಿ, ನೋಡಿ, ಬೇರೆ ನಿಮ್ಮನ್ನ ಈ ಭೂಮಿಗೆ ತಂದ ನಿಮ್ ತಾಯಿಗೆ ನನ್ನ ಪ್ರಣಾಮವನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಗುರುಜಿ, ನನಗೆ ನನ್ನ ಮಕ್ಕಳು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಗುರುಜಿ. ಆದ್ರೆ ಸಮಸ್ಯೆ ನಮಗೆ ಈ ಋಣ ಬಾಧೆ ಅನ್ನೋದನ್ನ ನಮಗೆ ಇದಾಗ್ತಾ ಇಲ್ಲ. ಆದ್ರೆ ನಾನು ಗುರುಗಳ ಸೇವೆ, ದೊಡ್ಡವ್ರ ಸೇವೆ, ನನ್ಗೆ ಇದ್ರಲ್ಲಿ ತುಂಬಾ ಆಸಕ್ತಿ ಇದೆ ಗುರುಜಿ. ಅಂದ್ರೆ ಏನಕ್ಕೂ ನನಗೆ ಮನ್ಸು ಇದಾಗ್ತಾ ಇಲ್ಲ. ಹೊರಗಡೆಯಿಂದ ತುಂಬಾನೇ ಒಂಥರ ಏನೋ. ಇಲ್ಲಮ್ಮ, ಎಲ್ಲ ಒಳ್ಳೇದಾಗತ್ತೆ. ಕೆಲವು ಸನ್ನಿವೇಶ, ಕೆಲವು ಪರಿಸ್ಥಿತಿಗಳು ಹಾಗಿರುತ್ತೆ. ಮನುಷ್ಯನಿಗೆ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ನೀವು ನಿಮ್ಮ ಮನೆ ಬಾಗಿಲಲ್ಲಿ ಮೃಷ್ಟಾನ್ನವೇ ಇದ್ರೂ ಸಹಿತ ನಿಮ್ಗೆ ಹಸಿವೆ ಆಗೋದಿಲ್ಲ. ಆದ್ರೆ ಹಸಿವಿರೋ ಕಾಲದಲ್ಲಿ ಅನ್ನ ಸಿಕ್ಕೋದಿಲ್ಲ. ಅದರಲ್ಲೂ ನಿಮ್ಮ ಭಾಗದಲ್ಲಿ, ನೀವು ತುಮಕೂರಿಂದ ಮಾತಾಡ್ತಾ ಇದ್ದೀರಿ ಅಂದ್ರೆ ಅಲ್ವಾ? ಹೌದು. ತುಮಕೂರು ಅಂದ್ರೆ ಈ ಸಾಮಾನ್ಯಕ್ಕೆ ತುಮಕೂರೇ ಪ್ರಥಮ. ಅಲ್ಲಿಂದ ಧಾರ್ಮಿಕ ಸೇವೆಗಾಗಲಿ, ಗುರುಗಳಿಗಾಗಲಿ, ಗುರುಗಳಿಗಿರ್ತಕ್ಕಂಥ ಸ್ಥಾನಮಾನವಾಗಲಿ, ಅಥವಾ ಮಠಗಳಿಗೆ ಸಿಗ್ತಕ್ಕಂಥ ಗೌರವ ಆಗಲಿ, ತುಮಕೂರಿಂದ ಆಚೆಗೆ ನೋಡ್ಬೇಕು ನಾವು. ಅಲ್ಲಿ ಗುರುಗಳಿಗೆ ಅಲ್ಲಿ ಪ್ರಾರಂಭ. ಆ ಪ್ರಾರಂಭವಾಗಂತಹ ಮೊದಲನೇ ಒಂದು ತಾಣ, ಮೊದಲನೇ ಒಂದು ಗೇಟ್ ಏನು ಹೇಳ್ತಾರೆ, ತುಮಕೂರಿನಲ್ಲಿರ್ತಕ್ಕಂಥ ನಿಮ್ಮ ಶ್ರೀಗಳಿದ್ದಾರೆ ನೋಡಿ, ನಡೆದಾಡ್ತಕ್ಕಂತಹ ದೇವರು, ಅಲ್ಲಿಂದಲೇ ಪ್ರಾರಂಭ, ಅಲ್ಲಿಂದನೇ ಸಂಸ್ಕಾರ ಅಂತಕ್ಕಂಥದ್ದು ಹುಟ್ಟಿ ಮುಂದೆ ಕೊಡೋವಂಥದ್ದು. ಅದು ನಾವು ನೋಡ್ಬೋದು, ಸಂತೋಷ ಪಡ್ಬೋದು. ನಿಮ್ಮ ಮಾತಲ್ಲೇ, ನಿಮ್ಮ ಮಾತಿನ ವೈಖರಿಯಲ್ಲಿ ಗೊತ್ತಾಗುತ್ತೆ. ಅಧೈರ್ಯ ಪಡಬೇಡಿ, ಖಂಡಿತ ಒಳ್ಳೇದಾಗತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಈ ಸಮಸ್ಯೆಗಳು ಇನ್ನೊಂದು 8 ತಿಂಗಳ ತನಕ ಹೀಗೆ ಇರುತ್ತೆ. ಈ 8 ತಿಂಗಳು ಕಳೀಲಿ, ನಿಮ್ಮ ಋಣಬಾಧೆ ದೂರವಾಗಿ ಮನಸ್ಸಿಗೊಂದಷ್ಟು ಶಾಂತಿ, ನೆಮ್ಮದಿ ಸಿಕ್ಕಿ ಖಂಡಿತ ನೀವು ಚೆನ್ನಾಗಿರ್ತೀರ ತಾಯಿ. ಒಳ್ಳೇದಾಗ್ಲಮ್ಮ. ಬನ್ನಿ ವೀಕ್ಷಕರೇ, ಈಗ ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮಾ. ನಮಸ್ತೆ. ಆನಂದ ಗುರುಜಿ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಗುರುಜಿ ಇದ್ದಾರೆ, ಮಾತಾಡಿ. ಮೊದ್ಲಿಗೆ ನಿಮ್ ಹೆಸರು ಹೇಳಿ. ಅಶ್ವಿನಿ ಅಂತ. ಎಲ್ಲಿಂದ ಕರೆ ಮಾಡಿದಿರಿ? ಮೈಸೂರಿಂದ. ಮೈಸೂರಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀಮ್ಮ? ಚೆನ್ನಾಗಿದ್ದೀನಿ ಗುರುಜಿ, ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮಳೆ ಆಯ್ತಾ ಮೈಸೂರಲ್ಲಿ? ಇಲ್ಲ ಗುರುಜಿ. ಮಳೆ ಇಲ್ಲ, ಬಿಸಿ ಜಾಸ್ತಿ. ಹೌದು ಗುರುಜಿ. ಹೇಳಮ್ಮ. ಗುರುಜಿ, ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಹೇಳಮ್ಮ, ಏನ್ ವಿಚಾರ ತಾಯಿ? ಗುರುಜಿ, ಅಂದ್ರೆ ಹೋದ ವರ್ಷ ನನ್ ಮದ್ವೆ ಆಯ್ತು. ಅಂದ್ರೆ ಅವರು ಮೊದ್ಲ ಕಾಯಿಲೆ ಇತ್ತು, ಅದು HIV ಇತ್ತು. ಅಯ್ಯೋ. ಅವ್ರಿಗೆ ಗೊತ್ತಿದ್ರು ಮೋಸದಿಂದ ಮದ್ವೆ ಆದ್ರು ಗುರುಜಿ. ಅದು ಸ್ವಲ್ಪ ದಿನದಲ್ಲೇ ಗೊತ್ತಾಯ್ತು ನನ್ಗೆ. ಆಮೇಲೆ ಗೊತ್ತಾದ್ಮೇಲೆ ಇಲ್ಲಿ ಅಪ್ಪ ಅಮ್ಮ ಯಾರು ಬೇಡ ಅಂತ ಬಿಡ್ಸ್ಬಿಟ್ರು. ಈಗ ಡೈವರ್ಸ್ಗೆ ಇದ್ ಮಾಡಿದೀನಿ ಗುರುಜಿ. ನನ್ನಿಂದ ನನ್ ತಂಗಿ ಬೇರೆ ಇದ್ದಾಳೆ. ಅದು ಮುಂದೆ ನನ್ ಜೀವನ ಹೆಂಗೆ, ಮತ್ತೆ ಮದ್ವೆ ಆಗುತ್ತಾ ಏನು ಅಂತ ತಿಳ್ಕೊಬೇಕಾಗಿತ್ತು. ಬಾ, ಏನಮ್ಮ, ಈ ಧರ್ಮ ವೇದಿಕೆಯಲ್ಲಿ ಎಂಥ ಒಂದು ಪ್ರಶ್ನೆ ನನ್ನ ಮುಂದೆ ಇಟ್ಟಿದ್ಯಾ. ಈ ಪ್ರಶ್ನೆಗೆ ಉತ್ತರ ಈ ವೇದಿಕೆಯಲ್ಲಿ ಅಷ್ಟು ಸಮಂಜಸ ಹೌದೋ ಅಲ್ವೋ, ಆದರೂ ನಾನು ತಿಳಿಸ್ಬೇಕಾದ ನನ್ನ ಧರ್ಮ. ನೋಡಮ್ಮ, ನೀನು ಹೇಳ್ತಿದ್ಯಾ ನಿಮ್ಮ ಪತಿದೇವರಿಗೆ ಇಂಥ ಒಂದು ಸಮಸ್ಯೆ ಇದೆ ಅಂತ. ಈ ಸಮಸ್ಯೆ ಇದ್ದ ಮೇಲೆ ನಿಮ್ಮ ದಾಂಪತ್ಯ ಜೀವನ ಹೇಗಿತ್ತು? ಅಂದ್ರೆ ಅಷ್ಟು ಕಷ್ಟಲ್ಲೇ ಇತ್ತು ಗುರುಜಿ. ಈಗ ಅದು ಅವ್ರು ಒಪ್ಕೊಳ್ತಾ ಇದ್ದಾರಾ ನನಗೆ ಇರ್ತಕ್ಕಂಥ ಸಮಸ್ಯೆ ನಿಜ ಹೌದು ಅಂತ? ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದಾರೆ. ಒಪ್ಕೊಂಡ್ಮೇಲೆ ಪುನಃ ಈಗ ನೀವು ದೂರ ಇದ್ದೀರಾ, ಒಟ್ಟಾಗಿದ್ದೀರಾ? ಇಲ್ಲ ಗುರುಜಿ, 1 ವರ್ಷ ಆಯ್ತು ದೂರ ಇದ್ದೀವಿ. 1 ವರ್ಷದಿಂದ. ಅಂದ್ರೆ ಮದುವೆ ಆಗಿ ಎಷ್ಟು ತಿಂಗಳಿದ್ದಮ್ಮ ಅಲ್ಲಿ? ಮದ್ವೆ ಆಗಿ 1 ತಿಂಗಳು ಅಷ್ಟೇ ಗುರುಜಿ ಇದ್ದಿದ್ದು ನಾನು. 1 ತಿಂಗಳಲ್ಲೇ ಇವೆಲ್ಲ ಬಣ್ಣ ಬಯಲಾಯ್ತು. ಗೊತ್ತಾಗೋಯ್ತು ಗುರುಜಿ. ಅವ್ರ ತಂದೆ ತಾಯಿ ಏನ್ ಹೇಳ್ತಾರೆ ಇದಕ್ಕೆ? ಅವ್ರ ತಂದೆ ತಾಯಿ ಇದು ನನ್ ಮಗನ್ಗೆ ಕಾಯಿಲೆ ಇಲ್ಲ, ನೀನೇ ಸುಳ್ಳು ಹೇಳ್ತಿದ್ಯಾ ಅಂತ ನನ್ಗೆ ದೂರ್ತಾರೆ. ಆದ್ರೆ ಈತ ಒಪ್ಕೊಳ್ತಾ ಇದ್ದಾನೆ. ಇವ್ರು ಒಪ್ಕೊಂಡಿದ್ದಾರೆ, ರಿಪೋರ್ಟ್ ಅಲ್ಲೆಲ್ಲ ಇದೆ ಅಂತ. ನೀನ್ ಆ ಮೆಡಿಕಲ್ ರಿಪೋರ್ಟ್ ನೀನ್ ನೋಡಿದ್ಯಾ? ಗುರುಜಿ, ನಾನು ಅವ್ರಿಬ್ರು ಹೋಗಿ ಚೆಕ್ ಮಾಡಿಸ್ತು. ಅವ್ರಿಗಿದೆ, ನನಗಿಲ್ಲ ಅಂತ ಬಂತು. ಅದಕ್ಕೆ ಮನೆಯಲ್ಲಿ ಮತ್ತೆ ಏನಕ್ಕೆ ಇದ್ ಮಾಡೋದು ಅಂದ್ಬಿಟ್ಟು ಈಗ ಡೈವರ್ಸ್ ತಗೋತಾ ಇದೀವಿ ಗುರುಜಿ. ಸರಿ ಅಮ್ಮ, ಈಗ ಡೈವರ್ಸ್ ಅಪ್ಲೈ ಮಾಡಿದ್ಯಾ? ಡೈವರ್ಸ್ ಆಗಿದೆ ಗುರುಜಿ. ಡೈವರ್ಸು ಆಗೋಯ್ತಾ? ಆಗಿದೆ ಗುರುಜಿ. ಸರಿ, ಇನ್ನು ಹಾಗಾದ್ಮೇಲೆ ಇನ್ನ ನೀನು ಹೊಸ ಬದುಕು ನೀನು ನೋಡ್ಲೇಬೇಕು. ಈಗ ಹೊಸ ಬದುಕು ನೀನು ನೋಡೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದ್ರೆ ಇಲ್ಲಿ ಪರಿಸ್ಥಿತಿ ನೋಡಮ್ಮ, ಮನುಷ್ಯ ಕೆಲವು ತಪ್ಪು ಮಾಡ್ತಾನೆ. ಆ ಮಾಡುವಂಥ ತಪ್ಪನ್ನ ನಾಳೆ ತಿದ್ದುಕೊಳ್ಳೋಕೆ ಸರಿ ಹೋಗುವಂಥ ತಪ್ಪನ್ನು ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ.
ಈ ತಪ್ಪು ತಿದ್ದುಕೊಳ್ಳುವಂಥದ್ದಲ್ಲ, ಜೀವನ ಪೂರ್ತಿ ಇದು ನೋವು ಅನುಭವಿಸುವಂಥ ತಪ್ಪಿದು. ಇಂತಹ ತಪ್ಪನ್ನು ಮಾಡಿರೋದ್ರಿಂದ ಆತನ ಪನಿಷ್ಮೆಂಟ್ ಆಗಿರೋದ್ರಲ್ಲಿ ನಾವೇನು ಹೇಳಿಕ್ ಬರ್ತಾ ಇಲ್ಲ ಇಲ್ಲಿ. ಅಲ್ಲ, ನಮ್ ತಂದೆ ತಾಯಿ ತುಂಬಾ ಕೊರಗ್ತಾ ಇದಾರೆ ಗುರೂಜಿ. ನೋಡಮ್ಮ, ನಾನು ಮಾತು ಹೇಳ್ತೇನೆ ಕೇಳು. ಹಿಂದೆ ಹೆಣ್ಣು ಮಕ್ಕಳು ಮನೆಗೆ ಬಂದಾಗ ಭಯ ಇತ್ತು, ಆದರೆ ಇವತ್ತಿನ ದಿವಸ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಳ್ಳೋದು ಏನು ಭಯ ಇಲ್ಲ ನಾನು ಕೇಳಿದ್ರೆ. ಯಾಕೆಂದರೆ ನೀನೇನು ಓದಿದ್ಯಾ ತಾಯಿ? ಹಲೋ ಹಲೋ, ಫೋನ್ ಕಟ್ಟಾಯಿತು ಏನು? ಬಹುಶಃ ಕರೆ ಕಟ್ಟಾಗ್ಬಿಟ್ಟಿದೆ. ಆದರೆ ಆ ಮಗು ಚೆನ್ನಾಗಿ ಓದಿದ್ರೆ, ಒಳ್ಳೆ ವಿದ್ಯಾವಂತೆ ಆದರೆ ಸ್ವಲ್ಪ ದಿವಸ ತನ್ನ ವಿದ್ಯಾಭ್ಯಾಸನೇ ಆಧಾರವಾಗಿ ಇಟ್ಕೊಂಡು ಉದ್ಯೋಗ ಮಾಡಿ ತನ್ನ ಜೀವನನ ಫಸ್ಟು ಆ ಹಳೆಯ ನೆನಪುಗಳನ್ನು ಹಳೆಯದನ್ನು ಮರಿಬೇಕು, ಮರೆತು ಅವಳು ಒಬ್ಬ ಮನುಷ್ಯಲಾಗಿ ಬದುಕಬೇಕು. ಅದಾದ ನಂತರ ಅವಳ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣಲಿಕ್ಕಾಗಿ ಅವ್ರ ತಂದೆ ತಾಯಿನೇ ಅವಳ ಜೀವನಕ್ಕೆ ಮತ್ತೊಂದು ಬೆಳಕನ್ನು ತೋರಿಸ್ಬೇಕು. ಆ ಬೆಳಕು ತೋರಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ಅದರಿಂದ ಹಾಗೆ ಈ ಹೆಣ್ಣುಮಗು ಭವಿಷ್ಯತ್ತೇನೂ ಹೀಗಾಯಿತು. ಆದರೆ ಆತ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇಂತಹ ಒಂದು ರೋಗವನ್ನು ತನ್ನ ಮೇಲೆ ಇಟ್ಕೊಂಡಿದ್ದಾರೆ ಅಂದಾಗ ಇದಕ್ಕೆ ಜೀವನ ಕೊನೆ ಇಷ್ಟೇ ಅಂತಲ್ಲ, ಅದಕ್ಕೂ ಸಹಿತ ಸಾಕಷ್ಟು ಔಷಧಿ ಕ್ರಮಗಳಿದೆ. ನೀವು ಮನುಷ್ಯರಾಗೋದನ್ನು ನೋಡಬೇಕು. ಅವಮಾನ ಆಗುತ್ತೆ ಅಥವಾ ನನಗೇನೋ ತೊಂದರೆ ಆಯಿತು, ನನಗಾಗಬಾರ್ದಾಯಿತು ಅಂತ ಇಂಥರ 180 ಥರ ಆಲೋಚನೆ ಮಾಡೋದಕ್ಕಿಂತ ಆಗಿದ್ದಾಗೋಗಿದೆ, ಆದಮೇಲೆ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಆ ಪರಿಹಾರನ ಯಾರಾದರೂ ಸರಿಯಾದಂತಹ ನುರಿತವಾದಂತಹ ಒಳ್ಳೆ ವೈದ್ಯರ ಬಳಿ ಹೋಗಿ ನಿಮ್ಮ ಪರೀಕ್ಷೆ ಮಾಡಿಸಿ ಆ ವೈದ್ಯರಿಂದ ಬರ್ತಕ್ಕಂಥ ಏನು ಮೆಡಿಸಿನ್ಸ್ ಕೊಡ್ತಾರೆ ಅದನ್ನು ಕ್ರಮಬದ್ಧವಾಗಿ ತೆಗೆದುಕೊಂಡು ನೀವು ಮನುಷ್ಯರಾಗೋದನ್ನು ನೋಡಿ. ಯಾಕೆಂದರೆ ಮನುಷ್ಯನಿಗೆ ಏನೇ ಸಮಸ್ಯೆ ಬಂದರೂ ಸಮಸ್ಯೆನ ಗುಣಪಡಿಸ್ಕೊಂಡ ತಕ್ಷಣ ಇನ್ನೊಂದು 20 ವರ್ಷ ಹೆಚ್ಚಾಗಿ ಬದುಕ್ತೀವಿ ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ದಡ್ಡತನ. ರೋಗ ರುಜಿನ ಇರಲಿ, ಏನೂ ರೋಗ ಇಲ್ಲದೇ ಇರಲಿ, ಮನುಷ್ಯನ ಹುಟ್ಟಿನಿಂದಲೇ ಸಾವು ಬರೆದಿಟ್ಟಿರ್ತಾನೆ ಭಗವಂತ. ಆ ಹುಟ್ಟು ಸಾವನ್ನ ಯಾರ ಕೈಲೂ ಇಲ್ಲ, ಅದನ್ನು ನೀನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಇರುವ 4 ದಿವಸದ ಬದುಕು ಚೆನ್ನಾಗಿರಬೇಕು, ನಗ್ನಗ್ತಾ ಇರಬೇಕು. ಹಾಗಾಗಿ ಸಮಸ್ಯೆ ಇದೆ ಅಂತ ದಿನಾ ಕೊರಗಿ ಸಾಯೋದಕ್ಕಿಂತ ಸಮಸ್ಯೆಗೆ ಸೂಕ್ತ ಮೆಡಿಸಿನ್ ತೊಗೊಂಡು ನಾವು ಚೆನ್ನಾಗಿದ್ದೀವಿ ಅಂತ ಮನಸ್ಸನ್ನು ನೀವು ಗಟ್ಟಿ ಮಾಡ್ಕೋಬೇಕು. ನೀವೊಂದು ಹೊಸ ಬದುಕನ್ನು ನೋಡಬೇಕು. ಹೀಗೆ ಮಾಡಿ, ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ ಹಾಗೂ ನಿಮ್ಮ ಪತ್ರಗಳಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಗುರುಜಿಯವರಿಂದ ಪರಿಹಾರವನ್ನು ಕಂಡುಕೊಳ್ಳುವಂತಹ ಸಮಯ. ಹಾಗಾದರೆ ಬನ್ನಿ ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗ. ಗುರುಜಿಯವರು ಕಳಿಸಿದಂಥ ಭಾವಚಿತ್ರ ಇಲ್ಲಿದೆ ಗುರುಜಿ. ಈ ಪತ್ರವನ್ನ ಮಂಜುಳಾ ಅನ್ನೋರು ಬರೆದಿದ್ದಾರೆ ಗುರುಜಿ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಯರಿಯೂರು ಗ್ರಾಮದಿಂದ. ಶ್ರೀ ಶ್ರೀ ಆನಂದ್ ಗುರೂಜಿ ಅವರಿಗೆ ಕೋಟಿ ಕೋಟಿ ವಂದನೆಗಳು ಅಂತ ತಿಳಿಸಿದ್ದಾರೆ. ಮೊದಲಿಗೆ, ನಾನು ಜೀ ಕನ್ನಡ ವಾಹಿನಿಯಲ್ಲಿ 8 ಗಂಟೆಗೆ ಪ್ರಸಾರವಾಗುವ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸ್ತೀವಿ. ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಅಂದರೆ ತುಂಬ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ನಾನು ಟೇಲರ್ ಕೆಲಸ ಮಾಡ್ತಾ ಇದ್ದೇನೆ. ನನಗೆ 22 ವಯಸ್ಸು, ಇನ್ನೂ ಮದುವೆಯಾಗಿಲ್ಲ. ನನ್ನನ್ನು ಹುಡುಗರ ಮನೆಯವರು ನೋಡಿಕೊಂಡು ಹೋಗ್ತಾರೆ, ಆದರೆ ವರನ ಕಡೆಯವರಿಂದ ಏನೂ ಉತ್ತರ ಸಿಗುವುದಿಲ್ಲ ಗುರುಜಿ. ಮದುವೆ ಬಗ್ಗೆ ಏನಾದರೂ ನನಗೆ ಒಂದು ಪರಿಹಾರ ಕಂಡುಕೊಡಿ. ಹಾಗೇನೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಹಾಗೂ ತಮ್ಮನಿದ್ದು ನನ್ನ ತಮ್ಮನಿಗೆ ಕೆಲಸದ ಬಗ್ಗೆ ಆಸಕ್ತಿಯೇ ಇಲ್ಲ. ಮನೆಯಲ್ಲಿ ಹಲವಾರು ತೊಂದರೆಗಳು ಕಾಡುತ್ತಿವೆ. ಹಾಗೆ ನಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನು ಎಷ್ಟೇ ನೆಟ್ಟರೂ ಸಹ ಅದು ಒಣಗಿ ಹೋಗುತ್ತೆ. ನಾವು ಮನೆ ಕಟ್ಟಬೇಕು ಅಂತ ಅಂದರೆ ಯಾವುದಾದ್ರೂ ಒಂದು ಸಮಸ್ಯೆ ಉಂಟಾಗುತ್ತೆ. ಇದಕ್ಕೆ ಕೈರೇಖೆ ಮತ್ತು ಕಣ್ಣಿನ ರೇಖೆಯ ಭಾವಚಿತ್ರವನ್ನು ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ಸಮಸ್ಯೆಗಳಿಗೆ ಯಾವುದಾದ್ರೂ ಒಂದು ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಗುರುಜಿ. ಖಂಡಿತಮ್ಮ. ಈ ಮಗುವಿನ ಕಣ್ಣಿನ ರೇಖೆ ಹಾಗೂ ಹಸ್ತ ಸಾಮುದ್ರಿಕೆ ಎರಡೂ ಕಳಿಸಿದ್ದಾಳೆ. ಈಕೆ ಹೆಸರೇನು ಹೇಳಿದಮ್ಮ? ಮಂಜುಳಾ ಗುರುಜಿ. ಮಂಜುಳಾ ಅವರೇ, ನಿಮ್ಮ ಕಣ್ಣಿನ ರೇಖೆಯ ಪ್ರಕಾರ ಎಡಗಣ್ಣಿನ ರೇಖೆ ಹಾಗೂ ಬಲಗಣ್ಣಿನ ರೇಖೆ ಬಹಳ ಸ್ಪಷ್ಟವಾಗಿದೆ. ಮೊದಲನೇ ಪ್ರಶ್ನೆ ನಿಮ್ಮದು ವಿವಾಹದ ಬಗ್ಗೆ ಇಟ್ಟಿದ್ದೀರಿ. ಮದುವೆ ಈ ಭಾದ್ರಪದ ಮಾಸ, ಭಾದ್ರಪದ ಆಶ್ವೇಜ ಭಾದ್ರಪದ ಸ್ವಲ್ಪ ಕಷ್ಟವೇ ನಿಮಗೆ. ಅದು ಮುಗಿದ ಮೇಲೆ ಅಂದರೆ ದೀಪಾವಳಿ ಕಳೆದ ನಂತರ ನೀವು ಪ್ರಯತ್ನ ಪಟ್ಟರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಬಂದಂತಹ ಒಂದು ಒಳ್ಳೆಯ ಅವಕಾಶವನ್ನು ನೀವು ಮಿಸ್ ಮಾಡ್ಕೊಂಡಿರಬೇಕು. ಅದು ಸಹಿತ ಹಣೆಯಲ್ಲಿ ಬರೆದಿರತಕ್ಕಂಥದ್ದೇ, ಯಾರು ತಪ್ಪಿಸ್ಲಿಕ್ಕಾಗತ್ತೆ? ವಿಧಾತ ಲಿಖಿತಾರೇಕ ಲಾಟಾಕ್ಷರ ಮಾಲಿಕ, ಆ ಸೃಷ್ಟಿಕರ್ತ ಬ್ರಹ್ಮ ಅವನು ಬರ್ದಂಗೆ ನಡಿಬೇಕು. ಆದರೆ ಒಂದಂತೂ ಸತ್ಯ, ನೀವು ಬಾಲ್ಯದಿಂದ ಇಲ್ಲಿವರೆಗೂ ನೀವೇನೆಲ್ಲ ಕಷ್ಟ ಸುಖಗಳನ್ನು ನೋಡಿದ್ದೀರಿ. ನಿಮ್ಮ ಮದುವೆ ಆದ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಒಳ್ಳೆಯ ಮನೆಗೆ ನೀವು ಹೊರಡ್ತಕ್ಕಂಥದ್ದು, ಒಳ್ಳೆಯ ಮನೆಯ ದೀಪವನ್ನು ಹಚ್ಚುವಂಥ ಭಾಗ್ಯ ನಿಮ್ಮದಿದೆ. ನಿಮ್ಮ ಎಡಗಣ್ಣಿನ ರೇಖೆಯಲ್ಲಿ ಬಹಳ ಸ್ಪಷ್ಟವಾದಂತಹ ಮಾಹಿತಿ ಇದೆ.
ಆದರೆ ನೀವು ಸಾಧ್ಯವಾದರೆ 16 ದಿವಸ 16 ಡೇಸ್ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಹನುಮನ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ಫಸ್ಟು ಹನುಮನ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಆಚೆಗೆ ಒಂದು ಹುತ್ತಕ್ಕೆ ಹೋಗಿ ಹುತ್ತಕ್ಕೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಅನಂತರ ನಿಮ್ಮ ಉದ್ಯೋಗಕ್ಕೆ ಹೊರಡತಕ್ಕಂಥದ್ದು. ಆದರೆ ಹನುಮನ ಆಲಯ ಮತ್ತು ಹುತ್ತಕ್ಕೆ ನಮಸ್ಕಾರ ಮಾಡುವಾಗ ಯಾವುದೇ ಕಾರಣಕ್ಕೂ ಸಸ್ಯಾಹಾರಿ ಪದಾರ್ಥವನ್ನೇ ಊಟ ಮಾಡಬೇಕು. ಮತ್ತು ಪ್ರತಿ ಮಂಗಳವಾರ ಒಂದು ಧರಣೆ ಹಸಿ ಹಾಲು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿಕೊಳ್ಳಿ. ಅಂದರೆ 16 ದಿನಗಳ ಅನುಷ್ಠಾನದಲ್ಲಿ ಎಷ್ಟು ಮಂಗಳವಾರ ಬರುತ್ತೆ ಆ ಮಂಗಳವಾರಗಳು ತಲೆಗೆ ಸ್ನಾನ ಮಾಡಿಕೊಂಡು ಆಗ ನೀವು ದೇವರ ದರ್ಶನಕ್ಕೆ ಹೊರಡ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಇದನ್ನು ಮಾಡಿ. ಇದರ ಜೊತೆಗೆ ಸಣ್ಣ ಸಣ್ಣ ಮಕ್ಕಳಿಗೆ ಸ್ವಲ್ಪ ಜೇನುತುಪ್ಪ ಹಾಲು ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥ ಅತಿ ಶೀಘ್ರವಾಗಿ ಸಿದ್ಧಿಯಾಗತ್ತೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಎಲ್ಲವೂ ಸೂಕ್ತವಾದಂತಹ ಉತ್ತರ ಹನುಮನ ಆರಾಧನೆಯಲ್ಲಿ ಎಲ್ಲವೂ ಸಹಿತ ಸುಸೂತ್ರವಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ ತಾಯಿ. ಬನ್ನಿ ವೀಕ್ಷಕರೇ, ಈಗ ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜಿ, ವೃಶ್ಚಿಕ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ರಿ, ಧನುರ್ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಧನುರಾಶಿಯವರಿಗೆ ಒಂದಿಷ್ಟು ಸಂತಸದ ದಿನ. ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಶೀಘ್ರವಾಗಿ ಕೈಗೆತ್ತಿಕೊಂಡು ಆ ಕೆಲಸಗಳಲ್ಲಿ ಸಾಧನೆ ಮಾಡಿ ಒಂದಿಷ್ಟು ಲಾಭವನ್ನು ಕಾಣುವಂಥ ದಿನ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೂ ಶೀಘ್ರವಾಗಿ ಕಾರ್ಯಸಿದ್ಧಿ. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣದ ಬಗ್ಗೆಯೂ ಬಹಳ ಚಿಂತಿಸ್ತಾ ಇರ್ತೀರಿ. ಪ್ರಯಾಣವೂ ಬಹಳ ವಿಶೇಷ, ಮನಸ್ಸಿಗೆ ಒಂದಿಷ್ಟು ಶಾಂತಿ, ನೆಮ್ಮದಿ. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಇವತ್ತು ನೀವು ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ನಿಧಾನಕ್ಕೆ ಮಂದಗತಿಯಲ್ಲಿ ಆಗುತ್ತೆ ಅನ್ನೋ ಒಂದು ವಿಚಾರ ಬಿಟ್ಟರೆ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣುವಂಥ ಒಂದು ವಿಶೇಷವಾದಂಥ ದಿನ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನರಸಿಂಹನ ಆರಾಧನೆ ಮಾಡಿ. ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣಬಹುದು. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ ರಾಶ್ಯಾಧಿಪತಿ ಶನೇಶ್ವರ. ಆದರೆ ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಇರುತ್ತೆ, ಅಧಿಕವಾದಂತಹ ಚಂಚಲತೆ ಇರುತ್ತೆ. ಒಳಗಿರ್ತಕ್ಕಂತಹ ಒಂದು ನೋವಾಗಲಿ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಬಾಧೆನಾಗಲಿ ಮತ್ತೊಬ್ಬರಿಗೆ ಹೇಳ್ಕೊಳಕ್ಕಾಗ್ದಿರ ಅದನ್ನು ನೀವು ನಿಂತು ಆ ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ತಿರ್ತೀರಿ. ಸಾಧ್ಯವಾದಷ್ಟು ಏನೇ ಸಮಸ್ಯೆ ಬಂದರೂ ಆ ಬರ್ತಕ್ಕಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಹುಡುಕೋಬೇಕಾದ್ರೆ ಧೈರ್ಯದಿಂದ ಅದನ್ನು ಹೆದರಿಸಬೇಕು. ಆದರೆ ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ನೀವೇನೇ ಒಂದು ತೀರ್ಮಾನ ತಂದುಕೊಂಡ್ರು ಅದರ ಹಿಂದೆ ಬೇರೆ ಒಂಥರ ಸಮಸ್ಯೆ ಎದುರಾಗೋದ್ರಿಂದ ಯಾವುದೇ ಕೆಲಸ ಮಾಡಬೇಕಾದ್ರೂ 1-4 ಸತಿ ಆಲೋಚನೆ ಮಾಡಿದ್ರೂ ಅದರಲ್ಲಿ ಎಡುತ್ತಾ ಇರ್ತೀರಿ. ಹಾಗೆ ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳು, ಆ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು. ಸ್ವಲ್ಪ ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಒಳ್ಳೆಯದಾಗತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ಯಾಕೆಂದರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಒಂದು ಹೆಜ್ಜೆ ಹಿಂದೆ ಬರ್ತಾ ಇದ್ದೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನೀವು ಅಷ್ಟೇ ನಿಮ್ಮ ಮಾತು, ನಿಮ್ಮ ರೀತಿ ನೀತಿ, ನಿಮ್ಮ ನಡವಳಿಕೆಗಳಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತಾ ಇದ್ದೀರಿ. ಇನ್ನೊಬ್ಬರು ಏನು ಅಂದುಕೊಳ್ತಾರೋ, ಇನ್ನೊಬ್ಬರ ಮನಸ್ಥಿತಿ ಹೇಗಿರುತ್ತೋ ಅಥವಾ ಇನ್ನೊಬ್ಬರು ನಮ್ಮನ್ನು ನೋಡಿದ್ರೆ ಏನು ಮಾತಾಡ್ತಾರೋ ಇದರ ಬಗ್ಗೆ ಸ್ವಲ್ಪ ಅರಿವು ಬೇಕು. ಯಾಕೆಂದರೆ ನಾವು ಯಾರಿಗೆ ಹೆದರ್ದಿದ್ರು ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲಿನ ಪ್ರಪಂಚ, ಈ ಪ್ರಪಂಚದಲ್ಲಿರ್ತಕ್ಕಂಥವ್ರೆಲ್ಲರೂ ನಮ್ಮವರಲ್ಲ ಅಥವಾ ನಾವು ಮಾಡ್ತಕ್ಕಂಥದ್ದೇ ಸರಿಯಲ್ಲ. ನಮ್ಮಲ್ಲಿರ್ತಕ್ಕಂತಹ ತಪ್ಪುಗಳನ್ನು ಎತ್ತಿ ತೋರಿಸಲಿಕ್ಕೆ ಸಾಕಷ್ಟು ಜನ ಮುಂದಿರ್ತಾರೆ. ಆದರೆ ಅಂಥವ್ರ ಮಧ್ಯೆ ನಮ್ಮ ಜೀವನ ಬಹಳ ಜೋಪಾನವಾಗಿರಬೇಕು. ಅದರಲ್ಲೂ ಹೆಣ್ಣುಮಕ್ಕಳ ಮನಸ್ಥಿತಿ ಇವತ್ತು ನೀವು ದುಡುಕಿ ತೀರ್ಮಾನ ತಂದುಕೊಳ್ಳೋದು, ಜೋರಾಗಿ ಮಾತಾಡ್ತಕ್ಕಂಥದ್ದು, ಅರ್ಥವಿಲ್ಲದಂಥ ರೀತಿ ನಿಮ್ಮ ಮಾತು ಕೂಗಾಡ್ತಕ್ಕಂಥದ್ರಿಂದ ಮತ್ತೊಂದು ಥರ ಸಮಸ್ಯೆ ಮನೆ ಬಾಗಿಲು ತಂದುಕೊಳ್ಳೋದು ಇವತ್ತು ಸಾಕಷ್ಟು ಇರುತ್ತೆ. ಎಚ್ಚರ ಇರಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶ್ಯಾಧಿಪತಿ ಶನೇಶ್ವರನ ಅನುಗ್ರಹ ಇದ್ದರು. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರು ನೋಡ್ತಾ ಇರ್ತೀರಿ. ಹಾಗೆ ಎಂಥದ್ದೇ ಸಮಸ್ಯೆ ಆದರೂ ಶ್ರೀನಿವಾಸನ ಅನುಗ್ರಹದಿಂದ ಆ ಸಮಸ್ಯೆ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ, ಅನುಕೂಲಕ್ಕೆ ಬರುತ್ತೆ. ಹಾಗೆ ನೀವು ಮಾಡಬೇಕಾದ್ದು ಸಣ್ಣ ಪುಟ್ಟ ಮಕ್ಕಳಿಗಾಗಲಿ, ವೃದ್ಧರಿಗಾಗಲಿ, ಅಂಧರಿಗಾಗಲಿ ಅಥವಾ ನಿರ್ಗತಿಕರಿಗಾಗಲಿ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಡ್ತಕ್ಕಂಥದ್ದು. ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಯಥೇಚ್ಛವಾದಂಥ ರೀತಿ ನೀವು ಬರಿಗೈ ಮಾಡಿಕೊಂಡು ಇನ್ನೊಬ್ಬರನ್ನ ಉದ್ಧಾರ ಮಾಡಿ ಅಂತಲ್ಲ, ನೀವು ಚೆನ್ನಾಗಿರಬೇಕು. ಜೊತೆಗೆ ನಿಮ್ಮೊಂದಿಗೆ ಬರ್ತಕ್ಕಂಥವ್ರನ್ನ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ದಾರಿದೀಪ ಮಾಡಿಕೊಡ್ಬೇಕು. ಇಂತಹ ಒಂದು ಬದುಕಿನಲ್ಲಿ, ಇಂತಹ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದ್ದರೆ ಖಂಡಿತ ಯಶಸ್ಸಿನ ಹಾದಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಜೊತೆಗೆ ಇವತ್ತಿನ ದಿವಸ ಕುಂಭರಾಶಿಯವರು ಮಧ್ಯಾಹ್ನ 3 ಗಂಟೆಯಿಂದ
ಸಂಜೆ 6ರ ತನಕ. ಆ 3ರಿಂದ 6ರ ಮಧ್ಯದಲ್ಲಿ ನಿಮ್ಮ ಪ್ರಯಾಣನ ಸ್ವಲ್ಪ ಜೋಪಾನ. ಅತಿಯಾದಂತಹ ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಸಮಂಜಸವಲ್ಲ. ಅಥವಾ ಪ್ರಯಾಣ ಮಾಡಿದ್ರೂ ಅದನ್ನು ಅರ್ಥಗರ್ಭಿತವಾಗಿ ಆಲೋಚನೆ ಬೇಕು ಅನ್ನೋ ಕಡೆ ಮಾತ್ರ ನಿಮ್ಮ ಪ್ರಯಾಣ ಇರಲಿ. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುವಂಥ ಸಾಂದ್ರತೆ ಇರುತ್ತೆ. ಅತಿಯಾದಂತಹ ಮೈಕೈ ನೋವು, ಬೆನ್ನೋವು ಅಥವಾ ವಿಪರೀತವಾದಂಥ ಸಂಕಟ ಆಗುವಂಥದ್ದು, ತಲೆ ತಿರುಗತಕ್ಕಂಥದ್ದು, BP ಜಾಸ್ತಿ ಮಾಡ್ಕೊಳ್ಳೋಂಥದ್ದು, ಇಂಥೆಲ್ಲ ಸಮಸ್ಯೆಗಳನ್ನು ನೀವು ತಂದುಕೊಳ್ತೀರಿ. ಜೋಪಾನ. ಏನೇ ಆದರೂ ಸಹಿತ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ. ಫಸ್ಟ್ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ. ಬಿಳಿ ಎಕ್ಕದ ಗಿಡ ನಿಮ್ಮ ಮನೆ ಸುತ್ತಮುತ್ತ ಪ್ರಾಂತ್ಯದಲ್ಲೆಲ್ಲಾದರೂ ಇದ್ದರೆ ಬಿಳಿ ಎಕ್ಕದ ಗಿಡಕ್ಕೆ 11 ನಮಸ್ಕಾರ ಮಾಡಿ 2 ಹೂಗಳನ್ನು ಕಿತ್ತು, ಒಂದು ಹೂವನ್ನ ನಿಮ್ಮ ಮನೆ ದೇವರ ಹತ್ರ ಇಟ್ಟು ಇನ್ನೊಂದು ಹೂವನ್ನ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಕುಂಭರಾಶಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ. ಮನಸ್ಸಿಗೆ ಒಂದಿಷ್ಟು ಶಾಂತಿ, ನೆಮ್ಮದಿ ಸಿಗುತ್ತೆ. ಹಾಗೆ ಕಂದು ಬಣ್ಣದ ಗೋವು ಸಿಕ್ಕಿದ್ರೆ ಕಂದು ಬಣ್ಣದ ಗೋವಿಗೆ ಆ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಸಾಧ್ಯವಾದರೆ ನಿಮಗೆ ಶಕ್ತಿ ಇದ್ದರೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡಿ ಮತ್ತಷ್ಟು ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕಡೇ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು, ನಿಮ್ಮ ರಾಶಿ ಫಲದಲ್ಲಿ ಮೀನರಾಶಿಯವರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿ ಸಂಕಷ್ಟಗಳು ಸಾಕಷ್ಟು ಎದುರಾಗಬಹುದು. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಿದ್ಧಿ ಆಗದಿರೇ ಇರಬಹುದು. ಏಕೆಂದರೆ ಸಮಸ್ಯೆ ಅಂತಕ್ಕಂಥದ್ದು ಈ ಪ್ರಕಾರದಲ್ಲಿದೆ. ಗುರು ಇರ್ತಕ್ಕಂಥ ಆಸ್ಥಾನ ಸಮಂಜಸವಾದ್ದಲ್ಲ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗುವುದಿಲ್ಲ. ಹಾಗೆ ನಿಮಗೆ ಯಾರಾದರೂ ಮಾತು ಕೊಟ್ಟು ಇಂಥ ಕೆಲಸ ಹಿಂಗಾಗುತ್ತೆ ಅಂದ್ಕೊಂಡ್ರು ಆ ಕೆಲಸ ಪರಿಪಕ್ವವಾಗಲಿಕ್ಕೆ ಸಮಸ್ಯೆಗಳು ಸಾಕಷ್ಟು ಆಗ್ತಿರುತ್ತೆ. ಹಾಗೆ ಸಮಸ್ಯೆ ಅಂತಕ್ಕಂಥದ್ದು ಸಾಕಷ್ಟು ಇರೋದ್ರಿಂದ ನೀವು ಮಾಡಬೇಕಾದ್ದು ಇಂತಹ ಸಮಯದಲ್ಲಿ ಮಹಾವಿಷ್ಣು ಪ್ರಾರ್ಥನೆ ಮಾಡಿ. ಮಹಾವಿಷ್ಣು ಆಲಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಕೃಷ್ಣ ಪರಮಾತ್ಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕೃಷ್ಣನ ಆಲಯದಲ್ಲಿ ಒಂದಿಷ್ಟು ಬೆಣ್ಣೆಯನ್ನು ವಿತರಣೆ ಮಾಡ್ತಕ್ಕಂಥದ್ದು, ಇಂತಹ ಒಂದು ಕೈಂಕರ್ಯವನ್ನು ಮಾಡಿದ್ರೆ ನಿಮ್ಮ ಮನಸ್ಸು ಸಾಧ್ಯವಾದಷ್ಟು ಸಮಾಧಾನ, ತೃಪ್ತಿಕರವಾದಂತಹ ಬದುಕನ್ನು ನೋಡ್ಬೋದು. ಏನೇ ಆದರೂ ಶ್ರೀಗಂಧದ ಚಕ್ಕೆ ಮನೆಯಲ್ಲಿದ್ದರೆ, ಮೀನರಾಶಿಯವರು ಶ್ರೀಗಂಧದ ಚಕ್ಕೆ ಮನೆಯಲ್ಲಿದ್ದರೆ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗಿಬೇಕು. ಅಥವಾ ಗಂಧದ ಪುಡಿ ಇದೆ, ಚಕ್ಕೆ ನಮ್ಮಲ್ಲಿಲ್ಲ, ಪರವಾಗಿಲ್ಲ, ಗಂಧದ ಪುಡಿಗೆ ಒಂದು ಡ್ರಾಪ್ ನೀರು ಹಾಕಿ ಗಂಧವನ್ನು ತೆಗಿರಿ. ಆ ಗಂಧವನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಿಷ್ಣುವಿನ ಫೋಟೋಗೆ, ವಿಷ್ಣು, ಕೃಷ್ಣ ಅಥವಾ ವಿಷ್ಣುವಿನ ಅವತಾರ ಯಾವುದಾದ್ರೂ ಪರವಾಗಿಲ್ಲ, ವಿಷ್ಣುವಿನ ದಶಾವತಾರದಲ್ಲಿ ಯಾವುದಾದ್ರೂ ಒಂದು ವಿಷ್ಣುವಿನ ಅವತಾರಕ್ಕೆ ಶ್ರೀಗಂಧವನ್ನು 2 ಪಾದಗಳಿಗೆ ಹಚ್ಚಿ ಒಂದಷ್ಟು ತುಳಸಿ ದಳವನ್ನು ಭಗವಂತನ ಸಾನ್ನಿಧ್ಯದಲ್ಲಿಟ್ಟು ಆ ಉಳಿದಿರ್ತಕ್ಕಂತಹ ಗಂಧವನ್ನು ನಿಮ್ಮ ಹಣೆಗಿಟ್ಕೊಂಡು ಒಂದು ತುಳಸಿ ದಳವನ್ನು ನಿಮ್ಮ ತಲೆಯ ಮೇಲೆ ಇಟ್ಕೊಂಡು ಆಚೆನೆ ಹೊರಟಿದ್ದೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ, ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಸಾಧ್ಯವಾದಷ್ಟು ದೂರ ಇರ್ತೀರಿ. ಹಾಗೆ ಇವತ್ತಿನ ದಿವಸ ಮೀನರಾಶಿಯವರು ಹರಿಯುವ ನೀರು, ಸಮುದ್ರ ದಡ ಅಥವಾ ನೀರು, ಕೆರೆ, ಬಾವಿ, ತಂಪಿರ್ತಕ್ಕಂಥ ಸ್ಥಳ, ಅತಿಯಾಗಿ ನೀರು ನಿಂತಿರ್ತಕ್ಕಂಥ ಸ್ಥಳ, ಸದಾಕಾಲ ನೀರತ್ರೇ ಕೆಲಸ ಮಾಡ್ತಕ್ಕಂಥವ್ರು ಸಹಿತ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಳಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಸಣ್ಣ ಪುಟ್ಟ ಅಚಾತುರ್ಯಗಳಾಗುವಂಥ ಸಾಂದ್ರತೆ ಇರುತ್ತೆ. ಎಚ್ಚರ ವಹಿಸಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಇಲ್ಲಿಗೆ 12 ರಾಶಿಗಳ ಫಲಾಫಲಗಳೇನು ಅನ್ನೋದನ್ನ ಗುರುಜಿಯವರಿಂದ ತಿಳ್ಕೊಂಡಿದ್ದಾಯ್ತು. ಬನ್ನಿ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ನೋಡೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀವಿ. ನಿಮ್ ಹೆಸರು ಹೇಳಿಮ್ಮ. ನನ್ನ ಹೆಸರು ಗಂಗಮ್ಮ ಅಂತ. ಗಂಗಮ್ಮ. ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ. ರಾಮೇಶ್ವರ, ದೊಡ್ಡಬಳ್ಳಾಪುರ ಪಕ್ಕದಲ್ಲಿ. ನಾನು ಗುರೂಜಿಯವರ ಹತ್ರ ಮಾತಾಡ್ಬೇಕು. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ ಬಗ್ಗೆನೆ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಗುರುಜಿ, ನಮಸ್ತೆ. ನಿಮ್ ಪಾದಕ್ಕೆ ಕೋಟಿ ಕೋಟಿ ವಂದನೆಗಳು ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಗುರುಜಿ ಚೆನ್ನಾಗಿದ್ದೀನಿ ಗುರುಜಿ. ನಾನು ತುಂಬಾ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೆ. ಇವತ್ತು ನನ್ನ ಅದೃಷ್ಟನ ಏನೋ ಗೊತ್ತಿಲ್ಲ ಗುರುಜಿ, ಸಿಕ್ಬಿಡ್ತು ಲೈನು. ಒಳ್ಳೆದಾಗ್ಲಿ ತಾಯಿ, ಹೇಳಿಮ್ಮ. ಗುರುಜಿ, ನಾನು ತುಂಬಾ ತೊಂದ್ರೆಲಿದ್ದೀನಿ. ಮತ್ತೆ ನನ್ನ ಜೀವನದಲ್ಲಿ ಬರೀ ನೋವನ್ನೇ ನೋಡ್ತಾ ಇದ್ದೀನಿ ಗುರುಜಿ. ನೀವು ಸಂತೋಷ ನೋಡೇ ಇಲ್ಲ ಗುರುಜಿ ನಾನು. ಇಲ್ಲಮ್ಮ, ಪ್ರತಿಯೊಬ್ಬರಿಗೂ ಒಂದೊಂದು ಕಾಲ ಅಲ್ವಾ ತಾಯಿ? ಒಂದೊಂದು ಕಾಲ, ಒಂದೊಂದು ಧರ್ಮ. ಯಾವಾಗ ಯಾವ ಕಾಲದಲ್ಲಿ ಹೇಗಾಗುತ್ತೋ, ಭಗವಂತ ಯಾವಾಗ ಏನು ಒಳ್ಳೇದನ್ನು ಮಾಡ್ತಾನೋ, ಏನು ಕೆಟ್ಟದ್ದಿರುತ್ತೋ. ಆದರೆ ಬಂದದ್ದೇನೇ ಬಂದರೂ ಅದು ನಗ್ನಗ್ತಾನೆ ತಗೊಳ್ಬೇಕಲ್ವಮ್ಮ? ಸಹಿಸ್ಕೊಂಡೇ ಬಂದಿದ್ದೀನಿ ಗುರುಜಿ. ಇಲ್ಲಿವರೆಗೂ ನನ್ಗೆ ಇವಾಗಲೇ 41 ವರ್ಷ. ಇವತ್ತವರೆಗೂ ನಾನು ಅದ್ರಲ್ಲೇ ನೊಂದ್ಕೊಂಡೇ ಬಂದ್ಬಿಟ್ಟಿದೀನಿ ಗುರುಜಿ. ನನ್ಗೆ 12 ವರ್ಷದ ಮಗ ಇದ್ದ. ಮಗನ ನೀರಲ್ಲಿ ಹಿಂಗೆ ಕರ್ಕೊಂಡೋಗಿ ತಳ್ಳಿ ಸಾಯಿಸ್ಬಿಟ್ರು ಗುರುಜಿ. ಆ ನೋವು ಜಾಸ್ತಿ ಇದೆ ನನ್ಗೆ. ನಿನ್ನ ನೋವು ಇನ್ನು ನೀನು ಕೊನೆ ಆಗೋ ತನಕ ನಿನಗೆ ಆ ನೋವು ತಪ್ಪಿದ್ದಲ್ಲಮ್ಮ, ಅದು ಕಟ್ಟಿಟ್ಟು ಬುತ್ತಿ. ಅದು ಯಾರ ದುಡ್ಡು ಇಸ್ಕೊಂಡು ನಂದು 1-2 ಲಕ್ಷ ದುಡ್ಡನ್ನ ಇದ್ ಮಾಡಿದ್ರು ಗುರುಜಿ. ನಾನು ಕೋರ್ಟ್ಗೆ ಹಾಕೊಂಡಿದ್ದೀನಿ. 4 ವರ್ಷ ಆಗಿದೆ. ಇವಾಗ ಎಲ್ಲ ಫೈನಲ್ ಹತ್ರಕ್ ಬಂದ್ಬಿಟ್ಟಿದೆ ಗುರುಜಿ. ಅದು ಏನಾಗುತ್ತೆ ಅಂತ ಹೇಳಿ ಗುರುಜಿ. ನಿನ್ನ 2 ವರ್ಷ 2 ಲಕ್ಷ ರೂಪಾಯಿನ 4 ವರ್ಷದಿಂದ ಕೋರ್ಟ್ ಕಲ್ತಿದ್ಯಾ? ಹೌದು
ಗುರುಜಿ? ಬಹುಶಃ 2 ಲಕ್ಷಕ್ಕೆ ಇನ್ನು 4 ಲಕ್ಷ ಕೋರ್ಟ್ ಖರ್ಚೇ ಮಾಡ್ಬಿಟ್ಟಿರ್ತೀಯ ತಾಯಿ ನೀನು. ಗುರುಜಿ ಮಾಡಿದ್ದೀನಿ ನೀನು ಗುರುಜಿ. 2 ನಮ್ಮ ಲಕ್ಷ ಅಣ್ಣ ನೀನು ಗೆದ್ದು ಒಪ್ಪಿದ್ದಾರೆ, ನಮ್ಮ ಅಣ್ಣನ ಸಹಾಯದಿಂದ ನಾನು ಇವತ್ತು ಕೋರ್ಟ್ಗೆ ಮಾಡ್ತಾ ಇದ್ದೀನಿ ಗುರುಜಿ. ನನ್ನಿಂದ ಶಕ್ತಿ ಇಲ್ಲ ಮಾಡಕ್ಕೆ, ನನ್ನ ಅಣ್ಣ ಸಹಾಯ ಮಾಡ್ತಾ ಇದ್ದಾರೆ ಗುರುಜಿ. ಆಗ್ಲಿ ತಾಯಿ, ನಿನ್ನ ನೊಂದು ಬೆಂದಿರ್ತಕ್ಕಂಥ ನಿನ್ನ ಈಗ ನೋವಿನ ಕತೆ ನೋಡಿ ನಾನು ಸಹಿತ ದೇವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ನಿನ್ನ ಸಮಸ್ಯೆಗಳಿಂದ ನೀನು ಮುಕ್ತಳಾಗಿ ಒಂದಿಷ್ಟು ನೆಮ್ಮದಿ ಕಾಣಲಿ ಅಂತ. ಆದಷ್ಟು ಬೇಗ ಕೋರ್ಟಿಂದ ನಿನಗೊಂದು ಒಳ್ಳೆಯ ಒಂದು ಉಪದೇಶ, ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗಲಿ, ಅದರಿಂದ ಸಾಧ್ಯವಾದಷ್ಟು ಸಿಹಿ ಸುದ್ದಿ ನಿನಗೆ ಸಿಗಲಿ ಅಂತ ನಾನು ಇಷ್ಟಪಡ್ತೀನಿ. ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ತಾಯಿ, ಒಳ್ಳೇದಾಗಮ್ಮ, ಅಧೈರ್ಯ ಪಡಬೇಡ. ಬಲಗೈ ಹ್ಮ್ ಮೇಲೆ ಎತ್ತಕ್ಕೆ ಆಗಲ್ಲ ಗುರುಜಿ. ಏನಂತ ಅದು ಸುಟ್ಟೋಗಿತ್ತು ಗುರುಜಿ. ನನ್ಗೆ ಹಾ ಹಾ ಬೆಂಕಿ ಅಪಘಾತ ಆಗಿ ನನ್ನ ಮೈ ಮತ್ತೆ ಎಲ್ಲ 70% ನನ್ಗೆ ಅಪಘಾತ ಆಗಿದೆ. ಹಾ ಹಾ ಅದು ಇವಾಗ ಬಲಗೈ ಮೇಲೆ ಎತ್ತಕ್ಕೆ ಆಗ್ತಾ ಇಲ್ಲ ಗುರುಜಿ. ನನ್ಗೆ ಅಮ್ಮ ಅದು ಈಗ ತುಂಬಾ ನೋವಿದೆ. ಇಲ್ಲಮ್ಮ, ವರ್ಷದಲ್ಲಿ ಒಂದು 3 ತಿಂಗಳಾದರೂ ಚರ್ಮ ಎಲ್ಲ ಬಿಗಿಯುತ್ತೆ. ಆ ಚರ್ಮ ಬಿಗಿದಾಗ ಈ ತರಹ ಸನ್ನಿವೇಶಗಳಾಗತ್ತೆ. ಅಧೈರ್ಯ ಪಡಬೇಡ ತಾಯಿ. ಆದರೂ ಇದಕ್ಕೆ ನಿನಗೆ ಧೈರ್ಯ ಹೇಳೋ ಶಕ್ತಿ ನನಗಿಲ್ಲ. ಯಾಕೆಂದರೆ ದೇಹದಲ್ಲಾಗುವಂಥ ಚರ್ಮದಲ್ಲಿರ್ತಕ್ಕಂಥ ಬಾಧೆಗಳಿಗೆ ಪರಿಹಾರ ಅಂತಕ್ಕಂಥದ್ದು ತುಂಬ ಕಷ್ಟವೇ. ಆದರೂ ಧೈರ್ಯದಿಂದ ಇಲ್ಲಿವರೆಗೂ ಸಾಧನೆ ಮಾಡಿದ್ಯಾ, ನಿನಗೆ ಅಧೈರ್ಯ ಪಡ. ನಿಮ್ಮ ಊರಿಗೆ ಸಮೀಪದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡು, ಖಂಡಿತ ಒಳ್ಳೆಯದಾಗಲಿ ತಾಯಿ, ಒಳ್ಳೆಯದಾಗಲಮ್ಮ.